ನಮಸ್ಕಾರ. ತಮ್ಮೆಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ 2ನೇ ಕ್ಲಾಸ್ಗೆ ಸ್ವಾಗತ. ನಿನ್ನೆ ನಾವು ಯಾವ ತರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಿಮ್ಮನ್ನ ಟ್ರೀಟ್ ಮಾಡುತ್ತೆ ಅಂತ ಕಲ್ತ್ವಿ. ಇಸ್ ಟೂ ಥಿಂಗ್ಸ್ ಇದರಲ್ಲಿ. ಒಂದು ಮಾಸ್ ಇದೆ ಇನ್ ದ ಫಾರ್ಮ್ ಆಫ್ ಫುಡ್, ಇನ್ನೊಂದು ಅಕ್ಯುಪಂಕ್ಚರ್ ಅಂಡ್ ಮರ್ಮ ಪಾಯಿಂಟ್ಸ್ ಇದೆ. ಇವೆರಡನ್ನು ಸೇರಿಸ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹೇಗೆ ಯಾವ ಪಾಯಿಂಟ್ ಯಾವ ತರ ಡಯಾಗ್ನೋಸಿಸ್ ಅನ್ನೋದು ಈ ಜರ್ನಿ ಆಫ್ TM ಅಲ್ಲಿ ನಾವು ಅದನ್ನ ಕಲಿತಾ ಹೋಗ್ತೀವಿ. ಈ TM ಅನ್ನೋದು ಕಂಪ್ಲೀಟ್ಲಿ ಎನರ್ಜಿ ಬೇಸ್ಡ್ ಮೆಡಿಸಿನ್. ಆ ಎನರ್ಜಿನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅಕ್ಯುಪ್ರೆಷರ್ ಮಾಡೋದ್ರಿಂದ, ಕಲರ್ ಅಪ್ಲೈ ಮಾಡೋದ್ರಿಂದ, ಸೀಡ್ ಅಪ್ಲೈ ಮಾಡೋದ್ರಿಂದ, ಮ್ಯಾಗ್ನೆಟ್ಸ್ ಅಪ್ಲೈ ಮಾಡೋದ್ರಿಂದ ಕಲಿತೀವಿ. ಬಟ್ ಆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗಿಂತ ಮುಂಚೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಇನ್ನೊಂದು ಥೆರಪಿ ಇದೆ, ಇನ್ನೊಂದು ಹೀಲಿಂಗ್ ಸಿಸ್ಟಮ್ ಇದೆ. ಅದನ್ನ ನಾವು ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ, ಎನರ್ಜಿ ಹೀಲಿಂಗ್. ತಾವುಗಳೆಲ್ಲ ಕೇಳಿರ್ಬೋದು ಶೂನ್ಯ ಧ್ಯಾನ, ಜೀರೋ ಸ್ಟೇಟ್ ಹೀಲಿಂಗ್. ನಾವು ಈ ಜೀರೋ ಸ್ಟೇಟ್ ಹೀಲಿಂಗ್ ಅನ್ನ ಇದನ್ನೇ ಒಂದು ಸಿಸ್ಟಮ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಒಂದು ಭಾಗ ಆಗಿದ್ರು ಆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಾವೆಲ್ಲ ಏನೆಲ್ಲ ಕಲಿತೀವಲ್ವಾ, ರಿಫ್ಲೆಕ್ಸಾಲಜಿ, ಮೆರಿಡಿಯನ್ಸ್, ಮರ್ಮ ಪಾಯಿಂಟ್ಸ್, ಆ ತರ ಸಿಸ್ಟಮ್ ಇರಲ್ಲ. ಇಲ್ಲೂ ಜೀರೋ ಸ್ಟೇಟ್ ಎನರ್ಜಿ ಹೀಲಿಂಗ್ ಸಿಸ್ಟಮ್ ಅಲ್ಲಿ ನೀವು ಯೂಸ್ ಮಾಡೋ ಟೂಲ್ ಯಾವ್ದಪ್ಪ ಅಂತಂದ್ರೆ ನಿಮ್ ಮೈಂಡ್. ಮೈಂಡ್ ಇಂದ ಥಾಟ್ಸ್ ಕ್ರಿಯೇಟ್ ಮಾಡಿ ಇನ್ನೊಬ್ಬರನ್ನು ವಾಸಿ ಮಾಡ್ತೀರಾ. ಇಟ್ಸ್ ಸೋ ಪವರ್ಫುಲ್. ಬಟ್ ಇವಾಗ ನೀವು ಇಂಗ್ಲಿಷ್ ಮೆಡಿಸಿನ್ಗೆ ಮತ್ತು ಒಂದು ಅಕ್ಯುಪಂಕ್ಚರ್ ಮರ್ಮ ಥೆರಪಿ ಕಂಪೇರ್ ಮಾಡಿದ್ರೆ ತುಂಬಾ ಜನ ಅಕ್ಯುಪಂಕ್ಚರ್ ನಂಬಲ್ಲ. ಯಾಕೆ ಅಂತಂದ್ರೆ ನೀವು ಟ್ರೀಟ್ ಮಾಡೋ ಮೆರಿಡಿಯನ್ಸ್ ವಿಸಿಬಲ್ ಇಲ್ಲ, ಕಾಣಲ್ಲ ಕಣ್ಣಿಗೆ. ಬಟ್ ಅಲ್ಲಿ ಎನರ್ಜಿ ಪಾತ್ವೇಸ್ ಇದೆ ಅಂತೇಳಿ 2,000-3,000 ವರ್ಷದ ಹಿಂದೆನೆ ಡಿಟೆಕ್ಟ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ, ಅಪ್ಲೈ ಮಾಡಿದ್ದಾರೆ, ರಿಸಲ್ಟ್ಸ್ ಕೊಡ್ತಿದ್ದಾರೆ. ನಾನು ಹೇಳ್ತೀನಲ್ವಾ, ಎನರ್ಜಿ ಲೈನ್ಸ್ ಫೀಲ್ ಆಗ್ಬೇಕಾದ್ರೆ ಐ ಆಮ್ ರೆಡಿ ಟು ಡೆಮಾನ್ಸ್ಟ್ರೇಟ್ ಎನಿ ಟೈಮ್. ಸೊ ಫಾರ್ ಎಕ್ಸಾಂಪಲ್, ಎನರ್ಜಿ ಮೆರಿಡಿಯನ್ಸ್ ಬಾಡಿನಲ್ಲಿದೆ, ಅದೇ ತರ ಎನರ್ಜಿ ಮೆರಿಡಿಯನ್ಸ್ ಪಾಮ್ ಅಲ್ಲಿದೆ. ಫಾರ್ ಎಕ್ಸಾಂಪಲ್, ಇವತ್ತು ನಿಮ್ಗೆ ಊಟ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಒಂದೇ ಮೆಂತೆ ಕಾಳು ಕೊಡ್ತೀನಿ, ಅಪ್ಲೈ ಮಾಡಿ, ನೆಕ್ಸ್ಟ್ ಡೇಗೆ ಆ ವಾಮಿಟಿಂಗ್ ಸ್ಟಾಪ್ ಆಗಿ ಊಟ ಮಾಡ್ತೀರಿ. ನಿಮಗೆ ಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಪಾಯಿಂಟ್ ಕೊಡ್ತೀನಿ, ಇಲ್ಲಿ ಒಂದು ಅಪ್ಲೈ ಮಾಡಿ, ನಾಳೆ ಬೆಳಗ್ಗೆ ಮೋಷನ್ ಆಗುತ್ತೆ. ನಿಮಗೆ ಕಣ್ಣಿಗೆ ಕಾಣದೇ ಇದ್ರು ಈ ಅಕ್ಯುಪಂಕ್ಚರ್ ಸಿಸ್ಟಮೆಟಿಕ್ ಆಗಿ ವರ್ಕ್ ಆಗುತ್ತೆ. ನಿಮಗೆ ನಾಡಿ ನೋಡ್ಬೇಕಾದ್ರೆ ಯಾವ ನಾಡಿ ಲೋ ಆಗಿರುತ್ತೋ ಅದೇ ಮೆರಿಡಿಯನ್ಸ್ಗೆ ಎನರ್ಜಿ ಫ್ಲೋ ಕಮ್ಮಿ ಇರುತ್ತೆ. ನಾವು ಸಾವಿರಾರು ಪೇಷಂಟ್ ಚೆಕ್ ಮಾಡಿದೀವಿ. ಈವನ್ ಮಾಡರ್ನ್ ಸೈನ್ಸ್ ಈ ಅಕ್ಯುಪಂಕ್ಚರ್ ಮೆರಿಡಿಯನ್ಸ್ ಅನ್ನ ಸೈನ್ಸ್ ಅಂತ ಅಕ್ಸೆಪ್ಟ್ ಮಾಡಿದೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡ್ಬೋದು. WHO also accepted this acupuncture. Even so many medical journals, ಎಲ್ಸ್ವೇರ್ ಆಗಿರ್ಬೋದು, IEEE ಆಗಿರ್ಬೋದು, ಇಂಟರ್ನ್ಯಾಷನಲ್ ಮೆಡಿಕಲ್ ಜರ್ನಲ್ ಆಗಿರ್ಬೋದು, ಎಲ್ಲವುದು ದೇ ಆರ್ ಸ್ಟ್ರಾಂಗ್ಲಿ ಬಿಲೀವಿಂಗ್ ಎಸ್ ಅಕ್ಯುಪಂಕ್ಚರ್ ವರ್ಕ್ಸ್ ಅಂಡ್ ಅಕ್ಯುಪಂಕ್ಚರ್ ಮೆರಿಡಿಯನ್ಸ್ ಆರ್ ವರ್ಕಿಂಗ್. ಬಟ್ ಪೂರ್ತಿ ಸಿಸ್ಟಮ್ ಯಾಕೆ ನಂಬಲ್ಲ ಜನ ಅಂತಂದ್ರೆ ಕಣ್ಣಿಗೆ ಕಾಣಲ್ಲ. ನನ್ಗೆ ಗೊತ್ತು, ನಿಮಗೆ ಗೊತ್ತು, ಇಲ್ಲಿ ಎಲ್ಯೂನೈನ್ ಪಾಯಿಂಟ್ ಇದೆ ಅಂತ, ಇದು ಒತ್ತರಿಗಿನಾಗಿ ಲಂಗ್ಸ್ ಕೋಲ್ಡ್ ಆಗುತ್ತೆ ಅಂತ. ಬೇಕಾದ್ರೆ ಟ್ರೈ ಮಾಡ್ಬೋದು. ನಿಮ್ಗೇನಾದ್ರು ಡ್ರೈ ಕಾಫ್ ಇತ್ತು, ನಿಮ್ಗೇನಾದ್ರು ಲಂಗ್ಸ್ ವೀಸಿಂಗ್ ಇತ್ತು ಅಂತಂದ್ರೆ ಜಸ್ಟ್ ಪ್ರೆಸ್ ಮಾಡಿ ನೋಡಿ, 2 ದಿನ, 3ನೇ ದಿವಸಕ್ಕೆ ನಾರ್ಮಲ್ ಆಗ್ತೀರಾ. ಇದು ಎವಿಡೆನ್ಸ್ ಪ್ರೂಫ್. ನೀವು ಎವಿಡೆನ್ಸ್ ಪ್ರೂಫ್ ತೋರಿಸ್ಬೋದು. ಬಟ್ ಇಟ್ ಇಸ್ ಇನ್ವಿಸಿಬಲ್. ತೊಂದರೆ ಇಲ್ಲ,
ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಏನು, ರಿಸಲ್ಟ್ ಬಂದ್ರೆ ಸಾಕು ನಮ್ಗೆ ಅಲ್ವಾ. ಅಕ್ಯುಪಂಚರ್ ಪಾಯಿಂಟ್ಸ್, ಮರ್ಮ ಪಾಯಿಂಟ್ಸ್ ಕಣ್ಣಿಗೆ ಕಾಣಲ್ಲ, ಬಟ್ ಸುಮಾರು ಪುರಾತನ ಕಾಲದಿಂದ ನಮ್ಮ ಹಿರಿಯರು ಅಲ್ಲಿ ಒಂದು ಎನರ್ಜಿ ಪಾಯಿಂಟ್ಸ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಕಿವಿ ಓಲೆ ಹಾಕೋತೀರಾ, ಬುಗುಡಿ ಹಾಕೋತೀರಾ, ಕಡಗ ಹಾಕೋತೀರಾ, ಇವೆಲ್ಲ ಎನರ್ಜಿ ಪಾಯಿಂಟ್ಸ್. ಅದನ್ನ ಟ್ರಿಗರ್ ಮಾಡೋದಕ್ಕೆ ಇನ್ ದ ಫಾರ್ಮ್ ಆಫ್ ಆಭರಣದ ರೂಪದಲ್ಲಿ ನಾವು ಅದನ್ನ ಟ್ರಿಗರ್ ಮಾಡ್ತಿದೀವಿ. ಇಟ್ಸ್ ಇನ್ವಿಸಿಬಲ್ ಸೈನ್ಸ್, ಬಟ್ ಎವಿಡೆನ್ಸ್ ಪ್ರೂಫ್ ಇದೆ. ಈ ಪಾಯಿಂಟ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ. ನಾವು ಸುಮಾರು ಲಾಸ್ಟ್ ಬ್ಯಾಚ್ ಅಲ್ಲಿ 200 ಜನ ಕಲ್ತರು. ಸೊ ಅದಕ್ಕಿಂತ ಮುಂಚೆ 1,000 ಜನ ಇಂಗ್ಲಿಷ್ ಅಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮಾಡ್ಬೇಕಾದ್ರೆ ಕಲ್ತರು. ನಿಮಗೆ ಡೌಟ್ ಇತ್ತು ಅನ್ಕೊಳ್ಳಿ, ಜಸ್ಟ್ ಗೂಗಲ್ ಟೈಪ್ ಮಾಡಿ ಅಕ್ಯುಪಂಚರ್ ಪಾಯಿಂಟ್ K10 ಅಂತ, ಕಾಲಲ್ಲಿ ಬರುತ್ತೆ, ಮೊಣಕಾಲು ಹಿಂದ್ಗಡೆ. ಯಾರ್ಯಾರಿಗೆ ಬಾಡಿ ಎಕ್ಸಸ್ ಹೀಟ್ ಇತ್ತು, ಕಿಡ್ನಿ ಸ್ಟೋನ್ ಆಗಿತ್ತು, ಏರ್ ಫಾಲ್ ಆಗ್ತಾ ಇತ್ತು, ಕಣ್ಣು ಉರಿ ಇತ್ತು, ಅಂಗಾಲು ಉರಿ ಇತ್ತು, ನಿಮ್ಮ ರಿಸಸ್ ಹಳದಿ ಕಲರ್ ಹೋಗ್ತಾ ಇತ್ತು, ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಆಗ್ತಾ ಇತ್ತು, ಜಸ್ಟ್ K10 ಪಾಯಿಂಟ್ ನ 2 ಕಾಲಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ಸೊ ನಿಮಗೆ ಇಟ್ಸ್ ಎ ಲೈವ್ ಎಕ್ಸಾಂಪಲ್, ನೀವು ಇಲ್ಲೇ ತೋರಿಸ್ತೀನಿ ನಿಮಗೆ. ಸೊ ಎಲ್ರಿಗೂ ಈ ಪಾಯಿಂಟಿನ ಅನುಭವ ಆಗಿರುತ್ತೆ. ಕಾಣಿಸ್ತಿದೆನಾ? ಇಸ್ ಇಟ್ ವಿಸಿಬಲ್? ಸೊ ಈ ಪಾಯಿಂಟ್ನ ನಿಮ್ಮ ದೇಹನ ತಂಪು ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಏನ್ ಮಾಡೋದಕ್ಕೆ? ಕೋಲ್ಡ್ ಮಾಡೋದಕ್ಕೆ, ಎನಿ ಟೈಮ್. ಬಟ್ 1 ಸತಿ ಇಲ್ಲ 2 ಸತಿ ಮಾಡಿ, 3ನೇ ಸತಿ ಮಾಡಕ್ ಹೋಗ್ಬೇಡಿ. ಕೈ ಕಾಲೆಲ್ಲ ತಣ್ಣಗೆ ಚಳಿ ಹಿಡಿದು ಬಿಡ್ತೀರಾ, ಮೊದ್ಲೇ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ. ಇಟ್ಸ್ ಎ ಟೆಸ್ಟೆಡ್ ಎವಿಡೆನ್ಸ್ ಪ್ರೂಫ್. ಯಾರಿಗಾದ್ರೂ ಏರ್ ಫಾಲ್ ಆಗ್ತಾ ಇದ್ರೆ ಈ ಪಾಯಿಂಟ್ 2 ಕಾಲಲ್ಲಿ ಪ್ರೆಸ್ ಮಾಡ್ಬೋದು. ಇಟ್ ವರ್ಕ್ಸ್ ಇಮ್ಮಿಡಿಯೇಟ್ಲಿ. ತುಂಬಾ ಜನ ಹೇಳ್ತಾರೆ, ಇವನ್ ಫೇಸ್ಬುಕ್ ಅಲ್ಲಿ ಜನ ಕೇಳ್ತಿರ್ತಾರೆ, ಬಾಡಿ ತುಂಬಾ ಹೀಟ್ ಇದೆ, ಏರ್ ಫಾಲ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಸ್ಕಿನ್ ಬರ್ನಿಂಗ್ ಆಗ್ತಾ ಇದೆ, ಏನ್ ಮಾಡ್ಬೇಕಂತ. ಅವ್ರೆಲ್ರಿಗೂ ಇಮೇಜ್ ಅಪ್ಲೋಡ್ ಮಾಡ್ತೀನಿ, ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ಮೋರ್ ದೆನ್ 2 ಟೈಮ್ಸ್ ಮಾಡಬೇಡಿ. ಮಾಡ್ಬೇಕಂದ್ರೆ ಯು ಶುಡ್ ಬಿ ಅಂಡರ್ ಗೈಡೆನ್ಸ್ ಆಫ್ ಸಮ್ ಡಾಕ್ಟರ್ಸ್ ಆರ್ ಹೀಲರ್ಸ್. ಅವ್ರು ಹೇಳಿದ್ರೆ, ಇನ್ನು ಕಿಡ್ನಿ ಪಲ್ಸ್ ಹೈ ಇದೆ ಮಾಡ್ಬೋದು, ಇಲ್ಲ ಕಿಡ್ನಿ ಪಲ್ಸ್ ಆಲ್ರೆಡಿ ಲೋ ಇದೆ ಅಂದ್ರೆ ಪಾಯಿಂಟ್ ಮಾಡಬಾರ್ದು. ಕಿಡ್ನಿ ಸ್ಟೋನ್ ಇದೆ ಅಂದ್ರೆ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೀವೇನು ಸುಡುಗಾಡಿ ಏನು ಮಾಡೋದು ಬೇಡ. ಇವತ್ತೊಂದ್ ದಿವಸ, 3 ದಿವಸ ಬಿಟ್ಟು ಇನ್ನೊಂದ್ಸತಿ, 2 ಸತಿ ಪ್ರೆಸ್ ಮಾಡಿ, 5 ದಿವಸ ಬಿಟ್ಟು ಹೋಗಿ ಟೆಸ್ಟ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ. ಸ್ಟೋನ್ 10ರಲ್ಲಿ 8 ಜನಕ್ಕೆ ಕ್ಲಿಯರ್ ಆಗಿರುತ್ತೆ. ಅದು ಲೆಸ್ ದ್ಯಾನ್ 10 mm ಇದ್ದಿದ್ರೆ. ಮೋರ್ ದೆನ್ 10 mm ಇದ್ರೆ ಇನ್ನೂ ಸ್ವಲ್ಪ ಬೇರೆ ಪಾಯಿಂಟ್ಸ್ ಕೊಟ್ಟು ಟ್ರೀಟ್ ಮಾಡ್ಬೇಕು. ಸೊ ಇಟ್ಸ್ ಎವಿಡೆನ್ಸ್ ಪ್ರೂಫ್. ನಾನು ಹೇಳ್ತೀನಲ್ಲ, ಈ ಪಾಯಿಂಟಿಂಗ್ ವರ್ಕ್ ಆಗುತ್ತೆ ಅಂದ್ರೆ ದೇರ್ ಇಸ್ 100 ಆಫ್ ಪೀಪಲ್ ದೇ ಎಕ್ಸ್ಪೀರಿಯನ್ಸ್ಡ್ ದಿಸ್. ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಈ ತರ ಆಗುತ್ತೆ. ಇಟ್ಸ್ ಅ ವೆಲ್ ಡಿಸೈನ್ಡ್ ಕೋರ್ಸ್ TM. ಈ ತರ ನಿಮ್ಗೆ ಒಂದು ಸತಿ ಒಂದು 20-25 ಪಾಯಿಂಟ್ ಹೇಳ್ಕೊಟ್ಟಿದ್ವಿ. ಈ ಸತಿ ಲಾಸ್ಟ್ 1 year ಅಲ್ಲಿ ನಾವು ಸ್ವಲ್ಪ ಸುಮಾರು ಅಪ್ಡೇಟ್ ಆಗಿದ್ದೀವಿ. ಈ ಸತಿ ಇನ್ನೊಂದು 5-6 ಪಾಯಿಂಟ್ ಆಡ್ ಮಾಡ್ತಾ ಇದೀವಿ, ಇನ್ನೊಂದು 6-7 ಪಾಯಿಂಟ್. ಸೊ ಇಟ್ಸ್ ಕೀಪ್ ಆನ್ ಅಪ್ಡೇಟಿಂಗ್. ಆಲ್ರೆಡಿ 365 ಪಾಯಿಂಟ್ ಇದಾವೆ, ಅದನ್ನೆಲ್ಲ ಹೇಳ್ಕೊಟ್ರೆ ಉಪಯೋಗ ಇಲ್ಲ. ಯಾಕೆ ಹೇಳಿ? ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವೆ, ಇಂಟರ್ನೆಟ್ ಅಲ್ಲಿ ಇದಾವೆ. ಈ ಕೋರ್ಸ್ ನೀವ್ ಯಾಕೆ ಜಾಯಿನ್ ಆಗ್ಬೇಕಂದ್ರೆ, ನಾವು ಪಾಯಿಂಟ್ ನ ಟೆಸ್ಟ್ ಮಾಡಿಬಿಟ್ಟು ವೆರಿಫೈ ಮಾಡಿಬಿಟ್ಟು ಹೇಳ್ತೀವಿ. ಈ ಪಾಯಿಂಟ್ ಇಷ್ಟತ್ತೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇಂಥವ್ರಿಗೆ ಮಾಡ್ಬೇಕು, ಇದ್ ಮಾಡಿದ್ರೆ ಹೀಗೆ ಆಗತ್ತೆ, ವಾರ ಆದ್ಮೇಲೆ ಈ ಚೇಂಜಸ್ ಆಗುತ್ತೆ, ತಿಂಗಳಾದ್ಮೇಲೆ ಈ ಚೇಂಜಸ್ ಆಗುತ್ತೆ, ಟೆಸ್ಟ್ ಮಾಡಿರ್ತೀವಿ. ಈ ಕೋರ್ಸ್ ನೀವ್ ಯಾಕೆ ಕಲಿಬೇಕು ಅಂತಂದ್ರೆ, ಇಟ್ಸ್ ಎ ಟೆಸ್ಟೆಡ್ ಅಂಡ್ ಪ್ರೂವನ್ ಅಂಡ್ ರಿಸರ್ಚ್ ಬೇಸ್ಡ್ ಕೋರ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ TM. ಬಿಟ್ಬಿಡಿ, ಇವತ್ತಿನ ಸಬ್ಜೆಕ್ಟೇ ಬೇರೆ. ಇವತ್ತಿನ ಸಬ್ಜೆಕ್ಟ್ಗೆ ತಲಾ ಬುಡ ಏನಿಲ್ಲ. ಇಟ್ಸ್ ಎನರ್ಜಿ ಹೀಲಿಂಗ್. ನೀ ನನ್ನ ಕಲರ್ ಆಫ್ ಡ್ರೆಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತಿನ ಸಬ್ಜೆಕ್ಟ್ ಏನಂತೇಳಿ. ಇವತ್ತಿನ ಸಬ್ಜೆಕ್ಟ್ ಶೂನ್ಯ.
ಸೊ ನನ್ನ ಪ್ರಕಾರ ನನ್ನ 15 years ಆಫ್ ಈಲಿಂಗ್ ಕೆರಿಯರ್ ಅಲ್ಲಿ ಐ ಸೀನ್ ಎನ್ ನಂಬರ್ ಆಫ್ ಮಿರಾಕಲ್ಸ್. ಎನ್ ನಂಬರ್ ಆಫ್ ಮಿರಾಕಲ್ಸ್ ವಿತ್ ಎನರ್ಜಿ ಹೀಲಿಂಗ್. ಇದನ್ನ ಎಲ್ರೂ ಮಾಡ್ಬೋದು, ಪ್ರತಿಯೊಬ್ಬರು ಇದನ್ನ ಮಾಡ್ಬೋದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ಕೂತ್ಕೊಂಡು ಜಸ್ಟ್ ಒಂದು ಥಾಟ್ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಅವರಿಗೆ ಒಂದು ರಿಲೀಫ್ ಕೊಡ್ಬೋದು, ಒಂದು ವಾಸಿ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಇದು ಎಲ್ರಿಗೂ ವರ್ಕ್ ಆಗುತ್ತೆ. ಯಾವ ಲೆವೆಲ್ ಆಫ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ, ನೀವು ಎಷ್ಟು ಶೂನ್ಯಕ್ಕೆ ಹೋಗ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದ್ರದ್ದು ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ, ಇಟ್ಸ್ ಅ ಪ್ರಿನ್ಸಿಪಲ್ ಆಫ್ ಶೂನ್ಯ. ನಿಮ್ಮ ಕಣ್ಣಿಗೆ ಇವತ್ತು ಏನೆಲ್ಲ ಕಾಣ್ತಾ ಇದೆ ಅದೆಲ್ಲ ಸೃಷ್ಟಿಯಾಗಿರೋದು ಶೂನ್ಯದಿಂದ. ಈವನ್ ಬಿಗ್ ಬ್ಯಾಂಗ್ ಥಿಯರಿನೂ ಅದನ್ನೇ ಹೇಳೋದು. ದ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್, ಸ್ಟಾರ್ಸ್, ಗ್ಯಾಲಾಕ್ಸೀಸ್, ಪ್ಲಾನೆಟ್ಸ್ ಎಕ್ಸ್ಪ್ಯಾಂಡಿಂಗ್, ಅಂಡ್ ಇಟ್ ಸ್ಟಾರ್ಟೆಡ್ ಫ್ರಮ್ ಒನ್ ಆಟಮ್. ಬಿಗ್ ಬ್ಯಾಂಗ್ ಥಿಯರಿ ಅದನ್ನೇ ತಾನೇ ಹೇಳ್ತದೆ. ಇಲ್ಲಿ ಯಾರು ಫಿಸಿಕ್ಸ್ ಇದಾರ? ಫಿಸಿಕ್ಸ್ ಅಲ್ಲಿ ಯಾರು ಮಾಸ್ಟರ್ ಮಾಡಿರೋರು? ಸೊ ಸೈಂಟಿಸ್ಟ್ ಅದನ್ನ ಇವತ್ತು ಹೇಳೋದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ, ಬ್ರಹ್ಮಾಂಡ ಹೇಗಿರುತ್ತೆ ಅಂದ್ರೆ ಪಿಂಡಾಂಡ ತರ ಇರುತ್ತೆ ಅಂತ. ಬ್ರಹ್ಮಾಂಡ ಹೇಗಿರುತ್ತೆ ಅಂದ್ರೆ ಪಿಂಡ ತರನೇ ಇರುತ್ತೆ. ಸೊ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವನ್ ಸುಮಾರು ದಾರ್ಶನಿಕರು ಹೇಳಿದ್ದಾರೆ, ಬ್ರಹ್ಮಾಂಡ ಎಲ್ಲಿದೆ ಅಂದ್ರೆ ನಿನ್ನೊಳಗಿದೆ ಅಂತ. ನಾವೆಲ್ಲ ನೋಡಿರ್ತೀರಲ್ಲ, ಕತೆ ಕೇಳಿರ್ತೀವಿ ಕೃಷ್ಣಂದು, ಮಣ್ಣು ತಿಂದಿದ್ಯಾ ತೋರ್ಸು ಆ ನಂದ್ರಗೆ ನಗೆ. ಸೊ ಆ ಅಂತ ತೋರಿಸಿದಾಗ ಬ್ರಹ್ಮಾಂಡನೇ ಕಾಣಿಸುತ್ತಂತೆ ಯಶೋದೆಗೆ, ಕೃಷ್ಣ ಬಾಯಿ ತೆರೆದ್ರೆ. ಅದು ನಡೆದಿರ್ಬೋದು, ನಡೆದೇ ಇರ್ಬೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಯಾವುದೇ ಧರ್ಮದವರಾಗಿರ್ಲಿ, ಸಿಸ್ಟಮ್ ಇಸ್ ಸೇಮ್. ಅಂದ್ರೆ ಆ ಯೂನಿವರ್ಸಲ್ ಎನರ್ಜಿ ಏನಿದೆ, ದಟ್ ಇಸ್ ಅದು ಇಟ್ಸ್ ಅ ಪಾರ್ಟ್ ಆಫ್ ಯು. ಇದನ್ನ ಶಂಕರಾಚಾರ್ಯರು ಇನ್ನೂ ಅದ್ಭುತವಾಗಿ ಹೇಳಿದ್ರು ಅದ್ವೈತ ಸಿದ್ಧಾಂತದ ಮುಖಾಂತರ. ಏನಂತ ಹೇಳಿದ್ರು? ಪರಮಾತ್ಮ ಆತ್ಮ ಎರಡು ಒಂದೇನೆ ಅಂತ. ಇದನ್ನು ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಈ ಡಾವೋಯಿಸಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಡಾವೋದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸೊ ದೇರ್ ಈಸ್ ಎ ಎನರ್ಜಿ, ಇನ್ವಿಸಿಬಲ್ ಎನರ್ಜಿ. ಅದನ್ನ ನಾವು ಚೈನೀಸ್ ಫಿಲಾಸಫಿನಲ್ಲಿ ಚಾವೋ ಅಂತ ಕರೀತಾರೆ. ಕೆಲವರು ಬೇಕಾದ್ರೆ ಗಾಡ್ ಅನ್ಬೋದು, ಕೆಲವರು ಯೂನಿವರ್ಸಲ್ ಎನರ್ಜಿ ಅನ್ಬೋದು. ಕೆಲವರು ಝೀರೋ ಅನ್ಬೋದು, ಕೆಲವರು ನೇಚರ್ ಅನ್ಬೋದು. ದೇರ್ ಈಸ್ ಎ ಎನರ್ಜಿ. ವಾಟ್ ಈಸ್ ದಿಸ್ ಕ್ವಾಲಿಟಿಸ್ ಆಫ್ ದಿಸ್ ಎನರ್ಜಿ ಅಂದ್ರೆ, ಇನ್ವಿಸಿಬಲ್, ಇನ್ಫನೈಟ್ ಅಂಡ್ unchangeable. Unchanged.
ದಿಸ್ ದ ಎನರ್ಜಿ. ನೋಡಿ, 3 ಕ್ವಾಲಿಟೀಸ್ ಇದೆ: ಇನ್ಫನೈಟ್, ಇನ್ವಿಜಿಬಲ್ ಅಂಡ್ ಅನ್ಚೇಂಜ್. ಇವತ್ತು ನೀವೆಲ್ಲ ಒಂದು ಮೂವಿಗೆ ಹೋಗ್ತೀರಾ, ಸಿನಿಮಾ ನೋಡ್ತೀರಾ. ಪರದೆ ಮೇಲೆ ಸಿನಿಮಾ ಕಾಣ್ಬೇಕಂದ್ರೆ ಪರದೆ ಹಿಂದೆ ಕತ್ಲಿದ್ರೆ ತಾನೇ ಕಾಣೋದು. ಅದೇ ತರ ಇವತ್ತು ನಿಮ್ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ ಅಂದ್ರೆ ಅದರ ಹಿಂದೆ ಒಂದು ಶೂನ್ಯ ಇದೆ. ಹಾಗಾಗಿ ನೀವು ಇದನ್ನೆಲ್ಲ ನೋಡಕ್ ಸಾಧ್ಯ ಆಗ್ತಿರೋ. ಈ ಒಂದು ಶೂನ್ಯ ಇಟ್ಸ್ ಇನ್ಫನೈಟ್, ಅಂದ್ರೆ ಆದಿ ಅಂತ್ಯ ಇಲ್ಲ. ಸುಮಾರು ಕಥೆಗಳಲ್ಲಿ ಕೇಳಿರ್ತೀವಿ, ಶಿವಲಿಂಗದ ಆದಿ ಅಂತ್ಯ ಹುಡ್ಕಕ್ ಹೋದ್ರಂತೆ ಯಾರು, ಬ್ರಹ್ಮ ಮತ್ತೆ ವಿಷ್ಣು. ಇಲ್ಲ, ಅದಕ್ಕೆ ಆದಿ ಅಂತಾನೆ ಇಲ್ಲ, ಸೋತು ಹೋಗ್ಬಿಡ್ತಾರೆ. ಅವೆಲ್ಲ ಕಥೆಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಯೂನಿವರ್ಸಲ್ ಕತೆ ಹೇಳುತ್ತೆ, ಬ್ರಹ್ಮಾಂಡ ಹೇಗಿದೆ ಅಂತ ಕತೆ ರೂಪದಲ್ಲಿ ಹೇಳಿದ್ದಾರೆ ನಮ್ಮ ಹಿರಿಯರು. ಇಟ್ಸ್ ಎ ಇವತ್ತು ನಾವು ಸೈನ್ಸ್ ಮುಖಾಂತರ ಆಲ್ರೆಡಿ ನಾವು ಪ್ರೂವ್ ಆಗಿದ್ದೀವಿ, ನಾವು ಅಣುಗೂ ಸಮ ಅಲ್ಲ. ಸೌರಮಂಡಲ ತಗೊಂಡ್ರೆ, ಗ್ಯಾಲಾಕ್ಸಿ ತಗೊಂಡ್ರೆ, ಇಫ್ ಯು ಟೇಕ್ ಯೂನಿವರ್ಸ್, ವಿ ಆರ್ ನಥಿಂಗ್. ಅಷ್ಟು ಚಿಕ್ಕೋದು ಭೂಮಿ ಅನ್ನೋದು. ಅದಕ್ಕೆ ಇದನ್ನ ಇನ್ಫನೈಟ್ ಅಂತ ಕರೀತಾರೆ, ಆದಿ ಅಂತ್ಯ ಇಲ್ಲ ಅಂತ. ಇನ್ನೊಂದು ಅನ್ಚೇಂಜ್, ಅಂದ್ರೆ ಇಲ್ಲೇನೊಂದು ಎನರ್ಜಿ ಇದೆ, ನಾವು ಝೀರೋ ಅಂತ ಏನ್ ಕರಿತೀವಿ ಇದನ್ನ, ಈ ಎನರ್ಜಿ ಅನ್ಚೇಂಜ್. ಅಂದ್ರೆ ಇಲ್ಲಿ ಯಾವುದೇ ಒಂದು ಎನರ್ಜಿ ಅದರಿಂದ ಆಚೆ ಬಂದ್ರೆ ಅದು ಮತ್ತೆ ವಾಪಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವಿವತ್ತೇನು ಹುಟ್ಟು ಸಾವಿನ ಬಗ್ಗೆ ಮಾತಾಡ್ತೀವಿ. ನೀವೇನಾದ್ರೂ ಒಂದು ಹುಟ್ಟು ಆಗಿದೆ, ಬರ್ತ್ ಆಗಿದೆ ಅಂದ್ರೆ ಇಟ್ಸ್ ಅ ಕನ್ಫರ್ಮ್ ದಟ್ ಡೆತ್ ಆಗ್ಲೇಬೇಕು. ಎನಿಥಿಂಗ್, ಅದು ನಕ್ಷತ್ರ ಇರ್ಬೋದು, ಪ್ಲಾನೆಟ್ ಆಗಿರ್ಬೋದು, ದೇವರೇ ಆಗಿರ್ಬೋದು. ದೇರ್ ಇಸ್ ಅ ಡೆತ್. ನಿಮ್ಗೆಲ್ರೂ ಕತೆ ಓದಿರ್ತೀರ, ಕೃಷ್ಣ ಹುಟ್ಟಿದ ಸತ್ತೋದ, ರಾಮ ಹುಟ್ಟಿದ ಸತ್ತೋದ, ಶಿವ, ಯಾರೇ ಬಂದ್ರು ಭೂಮಿ ಮೇಲೆ, ಅದು ಯೂನಿವರ್ಸಲ್ ಪ್ರಿನ್ಸಿಪಲ್. ಗಿಡ, ಮರ, ಬಳ್ಳಿ ಯಾವುದೇ ಬಂದ್ರು ಎನರ್ಜಿ ತಗೊಂಡು ನಾವೇನ್ ಬರ್ತೀವಿ, ಕಾನ್ಶಿಯಸ್ ತಗೊಂಡು ಏನ್ ಬರ್ತೀವಿ, ಇಟ್ ಹ್ಯಾಸ್ ಟು ಗೋ ಬ್ಯಾಕ್. ಅಂದ್ರೆ ಅದು ಯೂನಿವರ್ಸಲ್ ಗುಣ. ಯೂನಿವರ್ಸಿನ ಗುಣ ಏನು, ಬ್ರಹ್ಮಾಂಡದ ಗುಣ ಏನಂದ್ರೆ ಯಾವಾಗ್ಲೂ ಜೀರೋದಲ್ಲೇ ಇರುತ್ತೆ. ಅದು ಜೀರೋದಲ್ಲಿ ಇರೋದ್ರಿಂದಾನೇ ಇಷ್ಟೊಂದು ಸೃಷ್ಟಿ ಆಗಿರೋದು. ಗ್ರಹಗಳು, ನಕ್ಷತ್ರಗಳು, ಭೂಮಿ, ಜಲಚರ, ಪ್ರಾಣಿ, ಪಕ್ಷಿ, ಇದೆಲ್ಲ ಹೇಗಾಯ್ತು ಅಂದ್ರೆ ಬ್ರಹ್ಮಾಂಡದ ಶೂನ್ಯದಿಂದ. ಆ ನಿಮ್ಗೆಲ್ರಿಗೂ ಗೊತ್ತು, ಬ್ಲ್ಯಾಕ್ ಹೋಲ್ ಫಿಸಿಕ್ಸ್ ಅಲ್ಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ಕೇಳಿರ್ತೀರ. ಬ್ಲ್ಯಾಕ್ ಹೋಲ್ ಎಷ್ಟು ಡೆನ್ಸಿಟಿ ಇರ್ತೈತೆ ಅಂದ್ರೆ ಈವನ್ ಲೈಟ್ ಬಿಟ್ರು ನುಂಗ್ಕೊಂಡ್ಬಿಡ್ತೈತೆ. ಅಲ್ಲಿ ಒಂದು ಗ್ರಹ ಹೋದ್ರು, ನಕ್ಷತ್ರ ಹೋದ್ರು ನುಂಗ್ಕೊಂಡ್ಬಿಡ್ತೈತೆ, ಅಷ್ಟು ಡಾರ್ಕ್ನೆಸ್. ಒಂದು ಬ್ಲ್ಯಾಕ್ ಹೋಲಿಗೆ ಅಷ್ಟು ಡಾರ್ಕ್ನೆಸ್ ಐತೆ, ಅಷ್ಟು ನುಂಗಾಕತ್ತೆ ಅಂದ್ರೆ ಬ್ರಹ್ಮಾಂಡಕ್ಕೆ ಎಷ್ಟಿರ್ಬೇಡ. ಅಷ್ಟೊಂದು ಶೂನ್ಯ ಇರೋದ್ರಿಂದಾನೆ ಬ್ರಹ್ಮಾಂಡ ಪ್ರತಿಯೊಂದನ್ನು ಸೃಷ್ಟಿ ಮಾಡುತ್ತೆ. ಅದನ್ನ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸುಮಾರು ಪೂರ್ವಜರು, ದಾರ್ಶನಿಕರು, ಯೋಗಿಗಳು, ಪೈಗಂಬರ್ಸ್ ಅಂತ ಅಂತೀವಿ ಈ ಒಂದು ಮುಸ್ಲಿಂ ಅಲ್ಲಿ, ಮತ್ತೆ ಜೀಸಸ್ ಅಂತೀವಿ, ಬುದ್ಧ ಅಂತೀವಿ ಬುದ್ಧಿಸಂ ಅಲ್ಲಿ, ಜೈನಿಸ್ ಅಲ್ಲಿ ತೀರ್ಥಂಕರ್ ಅಂತೀವಿ. ಅವರ ಒಂದು ಶೂನ್ಯದ ಮೇಲೆ ಅವರೆಷ್ಟು ಶೂನ್ಯಕ್ಕೆ ಅವ್ರು ರೀಚ್ ಆಗಕ್ ಆಯ್ತು, ಅದ್ರ ಮೇಲೆ ಅವರು ಬ್ರಹ್ಮಾಂಡನ ಅರ್ಥ ಮಾಡ್ಕೊಂತ ಹೋದ್ರು. ನಿಮ್ ಬ್ರಹ್ಮಾಂಡನ ಅರ್ಥ ಮಾಡ್ಕೋಬೇಕಂದ್ರೆ ಶೂನ್ಯಕ್ಕೆ ಹೋಗ್ಬೇಕು. ಹಿಂದೂ ಧರ್ಮದಲ್ಲಿ ನಾವ್ ಹೇಳ್ತೀವಿ ಏನಂತ, ತಪಸ್ ಮಾಡಕ್ ಹೋಗ್ತೀವಿ ಅಂತ.
ಅದೇ ಜೈನಿಸಮ್ ಅಲ್ಲಿ ನಾವೆಲ್ಲ ಕೇಳಿರ್ತೀವಿ ಸೊಲ್ಲೇಖನ ರಥ ಅದು ಇದು ಅಂತೇಳಿ. ಅಷ್ಟು ಓದಿಲ್ಲ ಜೈನಿಸಮ್ ಬುದ್ಧಿಸಮ್, ಬಟ್ ಅವ್ರನ್ನು ಶೂನ್ಯಕ್ಕೆ ಹೋಗ್ತಾರೆ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ತಲೆಲ್ಲ ಇದು ಮಾಡ್ಕೊಂಡು ಯಾರು ಬೇಡ ಅಂತ ಬಿಳೆ ಬಟ್ಟೆ ಖಾದಿ ಬಟ್ಟೆ ಹಾಕೊಂಡು, ದಟ್ ಇಸ್ ಶೂನ್ಯ. ಏನು ಬೇಡ ಅನ್ನೋದೇ ಶೂನ್ಯಕ್ಕೆ ಹತ್ರವಾಗಿರೋದು. ಮತ್ತೆ ಶೂನ್ಯಕ್ಕೆ ದೂರ ಆಗೋದು ಹೇಗೆ? ಜಸ್ಟ್ ನೀನು ಬೇಕು ಬೇಕು ಅಂತ ಇರು, ದೂರ ದೂರ ಹೋಗ್ತಿರ್ತೀಯ. ಎಷ್ಟು ದೂರ ಹೋಗ್ತೀಯ? ನೀನ್ ಎಷ್ಟು ಬೇಕಂತೀಯ ಅಷ್ಟು ದೂರ ಹೋಗ್ತೀಯ. ಎಷ್ಟು ಸಾಕು ಸಾಕಂತೀಯೋ ನೀನ್ ಅಷ್ಟ ಹತ್ರ ಹೋಗ್ತೀಯ. ಯಾವ್ದಕ್ಕೆ? ಶೂನ್ಯಕ್ಕೆ. ಸೊ ನೀವು ಏನಾದ್ರೂ ಒಂದು ಸೃಷ್ಟಿ ಮಾಡ್ಬೇಕಂದ್ರೆ ನೀವೆಲ್ಲಿರ್ಬೇಕು? ಏನನ್ನಾದ್ರೂ ಸೃಷ್ಟಿ ಮಾಡ್ಬೇಕಂದ್ರೆ ನೀವ್ ಇಲ್ಲಿರ್ಬೇಕಾ ಇಲ್ಲ ಇಲ್ಲಿರ್ಬೇಕು? ಗ್ರೀನ್ ಡಾಟ್ ಹತ್ರ ಇರ್ಬೇಕಾ ಪಿಂಕ್ ಡಾಟ್ ಹತ್ರ ಇರ್ಬೇಕು? ಪಿಂಕ್ ಡಾಟ್ ಡೆತ್ ಅಲ್ಲ. ಡೆತ್ ಅಂದ್ರೆ ಏನಾಗಿ ಜೀರಾಗ ಒಳಗೆ ಹೋಗ್ಬಿಡೋದು. ಇದು ಡೆತ್ ಇಲ್ಲಿ, ಇದು ಬದುಕು ಜೀವನ. ಬಟ್ ನಮ್ ಬದುಕು ಹೇಗಿರ್ಬೇಕು ಅಂತಂದ್ರೆ ಶೂನ್ಯಕ್ಕೆ ಹತ್ತಿರವಾಗಿರ್ಬೇಕು. ಯಾಕೆ ಹತ್ತಿರವಾಗಿರ್ಬೇಕು ಅಂತಂದ್ರೆ ಬಿಕಾಸ್ ಶೂನ್ಯದಿಂದಲೇ ಸೃಷ್ಟಿ ಸಾಧ್ಯ. ಇವತ್ತು ನೀವೇನೇ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿಮಗ್ ಬೇಕಾಗಿರೋದು ಶೂನ್ಯ. ನೀವು ಸುಮಾರು ಜನ ಕೇಳಿರ್ತೀರ, ಆ ಸೈಂಟಿಸ್ಟ್ ಅದು ಕಂಡಿಡ್ದ, ಈ ಸೈಂಟಿಸ್ಟ್ ಇದು ಕಂಡಿಡ್ದ ಅಂತ. ಅವ್ರು ಹೆಂಗ್ ಕಂಡುಹಿಡಿತಾರೆ? ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡ್ ಕಂಡುಹಿಡಿತಾರ? ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಮಾಡ್ಕೊಂಡು ಕಂಡುಹಿಡಿತಾರ? ಇಲ್ಲ. ನೀವೇನೇ ಕಂಡುಹಿಡಿಬೇಕು ಅಂತಂದ್ರೆ ಶೂನ್ಯಕ್ಕೆ ಹೋಗ್ಬೇಕು. ಊಟ ನಿದ್ದೆ ಕಕ್ಕ ಏನು ಮಾಡಿದ್ದು ದ್ಯಾಸ ಇರಬಾರ್ದು. ನೀವು ಮಾಡೋ ಕೆಲಸ ಮಾತ್ರ. ಅಂದ್ರೆ ಅದು ನಿಮ್ಮ ಕೆಲಸದ ಮುಖಾಂತರ ನೀವು ಶೂನ್ಯಕ್ಕೆ ಹೋಗ್ತೀರಾ. ಎಷ್ಟು ಶೂನ್ಯಕ್ಕೆ ಹೋಗ್ತೀರಾ ಅಂತಂದ್ರೆ ಹೊಸದೊಂದು ಕಂಡುಹಿಡಿತೀರಾ. ನಾವೆಲ್ಲ ಕೇಳಿರ್ತೀವಿ ಥಾಮಸ್ ಅಲ್ವಾ ಎಡಿಸನ್ ಸ್ಟೋರಿ. ಎಷ್ಟೋ 1000 ಸತಿ ಫೇಲ್ ಆಗಿರ್ತಾನಂತೆ ಬಲ್ಬ್ ಕಂಡುಹಿಡೋದಕ್ಕಿಂತ ಮುಂಚೆ. ಬಟ್ ಬಲ್ಬ್ನ ಕಂಡುಹಿಡಿಬೇಕು ಅನ್ನೋದು ಅವನ್ ಥಾಟ್ ಇದೆಲ್ಲ, ಅದನ್ನ ಸುಮ್ನೆ ಹೇಳಿ ಬಿಟ್ಬಿಡ್ಲಿಲ್ಲ ಅವನು. ನಾನ್ ಹೇಳ್ತೀನಿ ನಾನೊಂದು ಮೊಬೈಲ್ ಕಂಡುಹಿಡಿಬೇಕಂತ, ಆಗಲ್ಲ. ಅದು ಶೂನ್ಯಕ್ಕೆ ಜಾರಬೇಕು. ನೀನ್ ಶೂನ್ಯಕ್ಕೆ ಯಾವಾಗ ಜಾರ್ತೀಯ? ಅದ್ರ ಬಗ್ಗೆನೆ ಯೋಚನೆ ಮಾಡಿ ಅದರಲ್ಲೇ ಮಗ್ನನಾಗಿ ಅದನ್ನೇ ಧ್ಯಾನ ಮಾಡಿ ತಪಸ್ತರ ಮಾಡಿದ್ರೆ ನಿನ್ನ ಮೈಂಡ್ ಯಾವತ್ತು ಶೂನ್ಯಕ್ಕೆ ಹೋಗುತ್ತಲ್ಲ ಅವತ್ತು ನಿನ್ಗೊಂದು ಐಡಿಯಾ ಬರ್ತೈತೆ, ಎಸ್ ಇದು ಹಿಂಗ್ ವರ್ಕ್ ಆಗತ್ತೆ ಅಂತ. ಇದನ್ನೇ ಬಸವಣ್ಣರು ಇನ್ನೊಂದ್ ತರ ಹೇಳಿದ್ರು, ಕೆಲಸ ಮಾಡ್ತಾ 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 ಹೋಗು, ಕೆಲಸದಲ್ಲೇ ಮಗ್ನನಾಗು, ಶೂನ್ಯಕ್ಕೆ ಜಾರಿ ಬಿಡ್ತೀಯ. ಅದನ್ನೇ ಅವ್ರು ಏನ್ ಹೇಳಿದ್ರೆ ಹೇಳಿ, ಕಾಯಕವೇ ಕೈಲಾಸ. ಕೈಲಾಸ ಎಲ್ಲೈತೆ? ಶೂನ್ಯದಲ್ಲಿದೆ. ಶೂನ್ಯ ಎಲ್ಲೈತೆ? ನಿನ್ನೊಳಗಿದೆ. ಸೊ ನಾವೆಲ್ಲ ಡಾಕ್ಟರ್ ಆಗ್ಬೇಕು. ಸೊ ಡಾಕ್ಟರ್ ಅಂದ್ರೆ ಇಂಗ್ಲಿಷ್ ವರ್ಡ್ ಆಗ್ಬಿಡ್ತೀವಿ, ನಿಮ್ಗೆ ಸರಿಗೆ ಅರ್ಥ ಆಗಿಲ್ಲ. ನಾವೆಲ್ಲ ಈಲರ್ಸ್ ಆಗ್ಬೇಕು. ಈಲರ್ಸ್ ಅಂದ್ರೆ ಸುಮಾರು ಜನ ಹಳ್ಳಿಯರೇ ಇದಾರೆ, ಗೊತ್ತಾಗಲ್ಲ.
ನಾನೊಬ್ಬ ಸ್ವಾಮೀಜಿ ಆಗ್ಬೇಕು, ತಾತ ಆಗ್ಬೇಕು, ಬಾಬಾ ಆಗ್ಬೇಕು. ಹೌದ್ ತಾನೆ? ಅವರೇ ತಾನೆ ವಾಸಿ ಮಾಡೋದು. ಸೊ ವೆಸ್ಟರ್ನ್ ವರ್ಲ್ಡ್ ಡಾಕ್ಟರ್, ಈಸ್ಟರ್ನ್ ವರ್ಲ್ಡ್ ಪೂರ್ವಾತ್ಯ ದೇಶಗಳಿಂದ ನಾವೇನ್ ಕರಿತೀವಿ ಅಂದ್ರೆ ಈಲರ್ಸ್ ಅಂತ ಕರಿತೀವಿ. ಈಲರ್ಸ್ ನ ಆಡು ಭಾಷೆನಲ್ಲಿ ತಾತ್ನವರು, ಸ್ವಾಮೀಜಿ, ಬಾಬಾ, ಸ್ವಾಮಿ, ಬುದ್ಧಿಜಿ ಏನೋ ಹೇಳ್ತಾರೆ. ಸೊ ಲಿಟ್ರೇಚರ್ ವರ್ಡ್ ಏನಪ್ಪಾ ಅಂತಂದ್ರೆ ಈಲರ್ ಅಂದ್ರೆ ವಾಸಿ ಮಾಡೋರು. ಯಾರು ಈಲರ್ ಆಗ್ತಾರೆ ಅಂತಂದ್ರೆ ಅವನಿಗೆ ನಿಮಗೋಸ್ಕರ ಒಂದು ಶೂನ್ಯಕ್ಕೆ ಜಾರಿ ಒಂದು ಥಾಟ್ ನ ಕ್ರಿಯೇಟ್ ಮಾಡೋ ಶಕ್ತಿ ಇರ್ತದೆ. ನೀವು ಅವ್ರ ಹತ್ರ ಹೋಗ್ತೀರ, ಸ್ವಾಮೀಜಿ ನನ್ನ ಎಲ್ಲ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ, ಏನಾದ್ರು ಮಾಡಿ. ಮಕ್ಕಳಾಗಿಲ್ಲ, ಏನಾದ್ರು ಮಾಡಿ. ಏನೋ ಕಾಯಿಲೆ ಬಂದ್ಬಿಟ್ಟಿದೆ, ಏನಾದ್ರು ಮಾಡಿ. ಯಾರೋ ಒಂದ್ ವರ್ಡ್ ಹೇಳ್ತಾರೆ, ದೇವ್ರ ನೆನ್ಸ್ಕೊಂಡು ಚೆನ್ನಾಗಾಗ್ತೀವಿ ಹೋಗು. ನೀವು ನಂಬೋದು ಬಿಡ್ಬೋದು. ಇವತ್ತಿಗೂ ಇದೇ ಸಿಸ್ಟಮ್ ನಮ್ಮ ಭಾರತದಾದ್ಯಂತ ಎಲ್ಲಾ ಹಳ್ಳಿಗಳಲ್ಲಿ ವರ್ಕ್ ಆಗೋದಿದೆ, ಇನ್ಕ್ಲೂಡಿಂಗ್ ನಮ್ಮ ಹಳ್ಳಿನಲ್ಲಿನು. ಫಸ್ಟ್ ಏನಾದ್ರೂ ಫಸ್ಟ್ ತಾತವ್ರ ತಗೋತಾರೆ, ಅಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ತಗೋ ಹೋಗ್ತಾರೆ. ಅದೇ ಈ ಏರಿಯಾ ಆ ಏರಿಯಾ ಅಂತಿಲ್ಲ. ನೀನ್ ಕೋಸ್ಟಲ್ ಅಲ್ಲಿ ನೋಡು, ನಾರ್ತ್ ಹೋಗು, ಸೌತ್ ಹೋಗು, ಎಲ್ಲಾದ್ರೂ ಹೋಗು. ದಿಸ್ ಇಸ್ ದ ಸಿಸ್ಟಮ್ ಇನ್ ಇಂಡಿಯಾ, ಇವನ್ ಇನ್ ಅಬ್ರಾಡ್. ಫಸ್ಟ್ ಈಲರ್ ತಗೋ ಹೋಗ್ತೀವಿ ನಾವು. ಅವ್ರು ಏನ್ ಮಾಡ್ತಾರೆ ನಿಮ್ಗೆ? ನೀವು ವಾಸಿ ಆಗೋದಕ್ಕೆ, ನೀವು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ, ನೀವು ಚೆನ್ನಾಗಿ ಬೆಳೆಯೋದಕ್ಕೆ, ನಿಮ್ಮ ಸಂಬಂಧಗಳು ಚೆನ್ನಾಗಿರೋದಕ್ಕೆ ಅವ್ರೊಂದು ಥಾಟ್ ಕ್ರಿಯೇಟ್ ಮಾಡ್ತಾರೆ. ಆ ಥಾಟ್ ಕ್ರಿಯೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನು? ಒಬ್ಬ ದೊಡ್ಡ ಸ್ವಾಮೀಜಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಕೃಷ್ಣ ಪರಮಾತ್ಮ ಆಗಿರ್ಬೋದು, ಎನಿ ಬಡಿ ಯು ಟೇಕ್, ಅವರೂ ಮನುಷ್ಯನೇ, ನಾವೂನು ಮನುಷ್ಯನೇ. ದ ಕ್ರಿಯೇಚರ್ ಅಂಡ್ ಎಬಿಲಿಟೀಸ್ ಆರ್ ಸೇಮ್. ನೀನ್ ದೊಡ್ಡ ಸ್ವಾಮೀಜಿ ಆಗಿದ್ರು, ನಾ ಸಾಮಾನ್ಯ ಮನುಷ್ಯ ಆಗಿದ್ರು, ನಾನ್ ಏನ್ ಮಾಡಕ್ಕಾಗತ್ತ ಅದನ್ನು ನೀನ್ ಮಾಡಕ್ಕಾಗದು. ಅದರ ಅರ್ಥ ಎಲ್ರಿಗೂ ಆ ಗುಣ ವಿಶೇಷಗಳು ನಮ್ಮಲ್ಲಿ ಇದೆ. ಕೆಲವರು ಅದನ್ನ ಯೂಸ್ ಮಾಡ್ಕೋತಾರೆ, ಕೆಲವರು ಯೂಸ್ ಮಾಡ್ಕೊಳ್ಳಲ್ಲ. ಕೆಲವರು ಬಾಬಾ ಆಗೇ ಇರ್ತಾರೆ, ಕೆಲವರು ಭಕ್ತರಾಗೇ ಇರ್ತಾರೆ. ಭಕ್ತರು ಬಾಬಾ ಆಗ್ಬೋದು. ನೀವೆಲ್ಲ ನೋಡಿರ್ತೀರ ಭಕ್ತ ಕುಂಬಾರ ಮೂವಿನ. ಸೊ ಇವತ್ತಿನ ಕ್ಲಾಸ್ ನಾವೇನು ಎನರ್ಜಿ ಹೀಲಿಂಗ್ ನ ಟೀಚ್ ಮಾಡ್ತೀವಿ ನಿಮಗೆ, ಇವತ್ತಿಂದ ನೀವು ಯಾರಿಗಾದ್ರೂ ವಾಸಿ ಮಾಡ್ಬೋದು. ಸ್ಟೇಟ್ ಪಾಡು ಒಂದ್ ಮಾತಲ್ಲಿ ಹೇಳೋದಾದ್ರೆ, ಇಲ್ಲಿ ಕುತ್ಕೊಂಡಿರೋರು ಎಲ್ರು ಬಾಬಾನೇ. ಎಸ್. ಹೇಗೆ? ಯಾರಾದ್ರೂ ನಿಮಗೆ ಒಂದು ಶಾಪ ಹಾಕ್ತಾರಂದ್ರೆ, ಇಲ್ಲ ಒಂದು ವರ ಕೊಡ್ತಾರಂದ್ರೆ, ಆ ಶಾಪ ಕೊಟ್ರು ವರ ಕೊಟ್ರು ಕೊಡೋದು ಮಾತಿಂದಾನೆ, ಕ್ರಿಯೇಟ್ ಆಗೋದು ಥಾಟ್ಸ್ ಇಂದಾನೆ, ಯೋಚನೆಯಿಂದಾನೆ ಕ್ರಿಯೇಟ್ ಆಗೋದು, ಬೇರೆ ಏನಿಲ್ಲ ಇಲ್ಲಿ. ಬಟ್ ನಿಮ್ಮ ಥಾಟ್ಸ್, ನಿಮ್ಮ ಯೋಚನೆಗೆ ಶಕ್ತಿ ಬರೋದಕ್ಕೆ ಏನ್ ಮಾಡ್ಬೇಕು? ಒಂದೇ ಒಂದು ಕೆಲಸ, ನಿಮ್ಮ ಮೈಂಡ್ ಅನ್ನ ಶೂನ್ಯಕ್ಕೆ ಜಾರಿಸ್ಬೇಕಷ್ಟೇ. ನಾವು ಸುಮಾರು ಕಥೆಗಳು ಓದಿರ್ತೀವಿ. ಕುಂತಿ 101 ಜನ ಮಕ್ಕಳು ಸತ್ತೋದ್ಮೇಲೆ ಆ ದುಃಖದಲ್ಲಿ ಶೂನ್ಯಕ್ಕೆ ಜಾರಿ ಕೃಷ್ಣ ಪರಮಾತ್ಮ ಶಾಪ ಹಾಕ್ತಾಳೆ, ಕೌರವರು ಪಾಂಡವರು ಹೆಂಗ್ ಹೊಡೆದಾಡ್ಕೊಂಡು ಸತ್ರ ಅದ್ರಂಗೆ ಯಾವ್ದವರು ಹೊಡೆದಾಡ್ಕೊಂಡು ಸಾಯಿರಿ ಅಂತ. ಸತ್ತೋಗ್ತಾರಲ್ಲ. ಇವನ್ ಹಳ್ಳಿ ಕಡೆ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ಬ್ರಾಹ್ಮಣರನ್ನ ನೋಯಿಸ್ಬೇಡ, ಐನೇರಿಗೆ
ಕೆಟ್ಟದ್ ಮಾಡ್ಬೇಡ, ಲೇಡೀಸಿಗೆ ಕೆಟ್ಟದ್ ಮಾಡ್ಬೇಡ. ಯಾಕೆ ಹೇಳಿ? ಐನೇರ್ ಇರ್ತಾರಲ್ವಾ, ದಿನಾ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ, ಅವರು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಅದರಿಂದ ಅವರ ಮನಸ್ಸು ಶೂನ್ಯಕ್ಕೆ ಜಾರ್ತಾ ಇರುತ್ತೆ. ನೀವು ಅವ್ರಿಗೇನಾದ್ರು ತುಂಬಾ ಕಷ್ಟ ಕೊಟ್ಟೆ ಅನ್ಕೊಳ್ಳಿ, ಆ ಶೂನ್ಯದಿಂದ, ಆ ದುಃಖದಿಂದ, ಆ ಶೂನ್ಯದ ಯಾವಾಗ ತುಂಬಾ ದುಃಖಕ್ಕೆ ಹೋಗ್ತಿರಲ್ಲ, ತುಂಬಾ ದುಃಖಕ್ಕೆ ಹೋದಾಗ ಶೂನ್ಯಕ್ಕೆ ಜಾರ್ತೀರ. ಅವಾಗ ಒಂದ್ ಥಾಟ್ ಬರ್ತೈತೆ, ಕಳ್ಳನ್ ಮಗ ನನಗೆ ಎಷ್ಟು ಕಾಟ ಕೊಡ್ತಾನೆ, ನೀನು ಹಾಳಾಗ್ ಹೋಗ್ಲಿ ಅಂತ. ದಟ್ ವರ್ಕ್ಸ್. ಲೇಡೀಸು ಅಷ್ಟೇ, ಅವ್ರು ತುಂಬಾ ಯಾವಾಗ ನೋವು ಉಂಟಾರೋ, ಲೇಡೀಸ್ ತುಂಬಾ ಭಾವನಾತ್ಮಕ ಜೀವಿಗಳು. ಅವ್ರದ್ದು ಹೊರಗಡೆಕ್ಕಿಂತ ಒಳಗಡೆ ಟ್ರಾವೆಲ್ ಮಾಡೋದು ಜಾಸ್ತಿ. ಇವತ್ತೊಂದು ಮನೆ ಆಗಿರ್ತೈತಂದ್ರೆ ಅದು ಅಮ್ಮನಿಂದ ಮಾತ್ರ, ಹೆಂಡತಿಯಿಂದ ಮಾತ್ರ ಸಾಧ್ಯ. ನೀವೊಂದ್ ಮನ್ಯಾಗ ತಂದು ಒಂದ್ 20 ಜನ ಗಂಡಸನ್ ಬಿಡಿ, ಅದು ಮನೆಯನ್ನೆಲ್ಲ ನಾವು ಮನೆ ಆಗಕ್ ಚಾನ್ಸೇ ಇಲ್ಲ. ಒಬ್ಬ ಹೆಣ್ಣಿರ್ಬೇಕು ಮನೆ ಆಗ್ಬೇಕಂದ್ರೆ. ಯಾಕೆ ಇರಬೇಕು ಅಂದ್ರೆ, ಹೆಣ್ಣಿಗೆ ಮಾತ್ರ ಆ ಶೂನ್ಯಕ್ಕೆ ಹತ್ರಷ್ಟು ಕೆಪಬಿಲಿಟಿ ಇರ್ತದೆ. ಗಂಡ್ ಮಕ್ಳಕ್ಕಿಂತ 10 ಟೈಮ್ಸ್ ಮೋರ್ ಫಾಸ್ಟ್ ಆಗಿ ಅವ್ರು ಶೂನ್ಯಕ್ಕೆ ಜಾರ್ತಾರೆ. ಅದಕ್ಕೆ ನೀವು ಹೆಣ್ಮಕ್ಳನ್ನ ತುಂಬಾ ಹಿಂಸೆ ಮಾಡಿದ್ರೆ, ಆ ಹಿಂಸೆ ಪಟ್ಟು 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 ಕುದ್ದು 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 ಶೂನ್ಯಕ್ಕೆ ಜಾರ್ತಾರೆ. ಸ್ಟ್ರಾಂಗ್ ಆಗಿರ್ತಾವ ಶಾಪ ಹಾಕಿದ್ರೆ. ಅದಕ್ಕೆ ಹಳ್ಳಿ ಕಡೆ ಹೇಳ್ತಾರೆ, ಹೆಣ್ಮಕ್ಳು ನೋಯಿಸ್ಬೇಡಪ್ಪ. ಹಾಗಾಗಿ ನೀವು ಶೂನ್ಯಕ್ಕೆ ಒಂದು ತುಂಬಾ ಹಿಂಸೆ ಅನುಭವಿಸಿದ್ರು ಶೂನ್ಯಕ್ಕೆ ಜಾರ್ತೀರ. ಇನ್ನೊಂದು, ನೀವು ಶೂನ್ಯ ದಾನ ಮಾಡ್ಬಿಟ್ಟು ಶೂನ್ಯಕ್ಕೆ ಜಾರ್ಬೋದು. ಇವತ್ತು ಸುಮಾರು ಪವಾಡ ಪುರುಷಗಳು ನೋಡಿರ್ತೀರ, ನೀವು ಕೇಳಿರ್ತೀರ, ಆ ಪವಾಡ ಮಾಡಿದ್ರು, ಆ ಸ್ವಾಮೀಜಿ ಇದ್ ಮಾಡಿದ್ರು, ಅದ್ ಮಾಡಿದ್ರು. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ನಮ್ಮ ಪುರಾತನ ಒಂದು ಇದರಿಂದ, ವಿದ್ಯೆಯಿಂದ, ಆ ಒಂದು ಇಂಡಿಯನ್ ಹೇಗಿದೆ ಅಂದ್ರೆ, ಇಂಡಿಯಾ ಪ್ರತಿ ಊರಲ್ಲಿ ಪವಾಡ ಪುರುಷರಿದ್ದಾರೆ. ಪ್ರತಿ ಊರಲ್ಲಿ. ನೀವು ನಮ್ಮೂರಿಗೆ ಬನ್ನಿ, ವಿತಿನ್ 100 ಕಿಲೋಮೀಟರ್ಸ್ ಅಲ್ಲಿ 100 ಜನ ಪವಾಡ ಪುರುಷನ್ ತೋರಿಸ್ತೀನಿ, ಇನ್ಕ್ಲೂಡಿಂಗ್ ಮಂತ್ರಾಲಯ. ನಮ್ಮೂರಿಂದ ಜಸ್ಟ್ ಒಂದು 80 ಕಿಲೋಮೀಟರ್ಸ್ ಇದೆ ಮಂತ್ರಾಲಯ. ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತೀವಲ್ವಾ? ಸುಮಾರು ಜನ ನಮ್ಮೂರ್ ಕಡೆ ಅಂತೂ ಪ್ರತಿ ವರ್ಷ ಹೋಗ್ತಾರೆ. ಯಾಕೆ ಹೋಗ್ತಾರೆ? ನಮ್ಗೆ ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ ಮಂತ್ರಾಲಯ ಹೋಗಿ ಬಂದ್ಬಿಟ್ರೆ ಕೆಲಸ ಆಗತ್ತೆ. ಇದು ಒಬ್ಬರು ಇಬ್ಬರದ್ದು ಎಕ್ಸ್ಪೀರಿಯನ್ಸ್ ಅಲ್ಲ. ಒಬ್ಬರಿಗೆ ಇಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಷ್ಟು ದೊಡ್ಡದಾಗಿ ಬೆಳಿತಿದ್ದಿಲ್ಲ ಮಠ. ಸಾವಿರಾರು ಲಕ್ಷಾಂತರ ಜನರ ಒಂದು ಅನುಭವ. ಇವತ್ತು ತಿರುಪತಿ ಆಯ್ತು, ಧರ್ಮಸ್ಥಳ ಆಯ್ತು, ಶಿರಡಿ ಆಯ್ತು, ಮಂತ್ರಾಲಯ ಆಯ್ತು, ಯಲ್ಲಮ್ಮ ಆಯ್ತು, ಹುಲಿಗೆಮ್ಮ ಆಯ್ತು, ಇಷ್ಟೆಲ್ಲ ಪವರ್ಫುಲ್ ಯಾಕಿದ್ದಾರೆ ಅಂದ್ರೆ, ಅವರೆಲ್ಲ ಶೂನ್ಯದಲ್ಲಿದ್ದಾರೆ. ಮೊದ್ಲು ಯಾರು ಗುಡಿ ಅಂತ ಕಲ್ಲಿಗೆ ಗುಡಿ ಕಟ್ತಿದ್ದಿಲ್ಲ. ಯಾರಾದ್ರೂ ಜೀವ ಸಮಾಧಿ ಆದ್ರೆ ಅಲ್ಲಿ ಗುಡಿ ಕಟ್ಟೋರು, ಅಲ್ಲಿ ಜನ ಹೋಗೋರು. ಅವರೆಲ್ಲ ನಮ್ಮ ಪೂರ್ವಜರು, ಬೇರೆ ಯಾರಲ್ಲ. ನೀವ್ ಯಾರಾದ್ರೂ ಹುಲಿಗೆಮ್ಗೆ ಹೋಗ್ಬೋದು, ಯಲ್ಲಮ್ಗೆ ಹೋಗ್ಬೋದು, ಮಂತ್ರಾಲಯಕ್ಕೆ ಹೋಗ್ಬೋದು. ಅವರು ನೀನ್ ನಮ್ಮವರು ಬಾ, ನೀನ್ ಬೇರೆಯವರು ನಿನ್ಗೆ ಆಶೀರ್ವಾದ ಮಾಡಲ್ಲ ಅನ್ನಲ್ಲ ಅವರು. ಅವರೆಲ್ಲ ಶೂನ್ಯದಲ್ಲಿ ಇರ್ಬೇಕಾದ್ರೆ ಅವರು ನೀವ್ ಯಾರೇ ಅಲ್ಲಿಗೆ ಹೋದ್ರು ಎಲ್ರು ಮಕ್ಳೇ ಅವ್ರಿಗೆ. ಅವ್ರ 500 ವರ್ಷನೋ 1000 ವರ್ಷನೋ 300 ವರ್ಷನೋ 400 ವರ್ಷದಿಂದ ಅವ್ರ ಜೀವ ಬಾಳಿ ಅಲ್ಲಿ ಜೀವ ಸಮಾಧಿ ಆಗಿರ್ತಾರೆ. ಹಾಗಾಗಿ ಅವರೆಲ್ಲ ಈ ನಮ್ಮ ಪೂರ್ವಜರು, ನಾವ್ ಇವಾಗ ಏನೆಲ್ಲ ಎಕ್ಸಾಂಪಲ್ಸ್ ಹೇಳಿದೆ, ಅವರು ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಅವರ ಒಂದು ಶಕ್ತಿನ, ಅವರೊಂದು ಎನರ್ಜಿನ ಕ್ರಿಯೇಟ್ ಮಾಡಿದ್ರು. ನೀವು ಅಷ್ಟ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ. ನಿಮ್ ಪೇಷಂಟಿಗೆ ಮಾಡಿ. ಇವತ್ತು ನಾನು ಹೇಳ್ಕೊಡೋ ಟೆಕ್ನಿಕ್ಸ್ನ ನಿಮ್ಮ ಹತ್ರ ಯಾರು ಕಾಯಿಲೆ ಅಂತ ಬರ್ತಾರಲ್ವಾ, ಅವರಿಗೊಂದು ಹೀಲಿಂಗ್ ಮಾಡಿ. 10 ಜನಕ್ಕೆ ಮಾಡಿ, ಒಂದು ವಾರ ಬಿಟ್ಟು ಜಸ್ಟ್ ಮಾತಾಡ್ಸಿ 10 ಜನಕ್ಕೂ, ಲಾಸ್ಟ್ ವೀಕ್ ಹೀಲಿಂಗ್ ಮಾಡಿಸ್ಕೊಂಡ್ರಲ್ಲ, ಹೇಗಿದ್ರಿ ಇವಾಗ ಅಂತ. ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮಲ್ಲಿ ಎಷ್ಟು ಶಕ್ತಿ ಐತೆ ಅಂತ 10 ಜನ ಹೇಳ್ತಾರೆ. ನಾನು ಹೇಳೋದು ಸುಮ್ಮನೆ ಅಲ್ಲ.
ನೀವೇನ್ 10 ಜನಕ್ಕೆ ಹೀಲಿಂಗ್ ಮಾಡ್ತಾರಲ್ಲ ಅದ್ರಲ್ಲಿ 8 ಜನಕ್ಕೆ ವರ್ಕ್ ಆಗಿರ್ತದೆ. ಕೊನೆ ಹೀಲಿಂಗ್ ಕೊಟ್ಮೇಲೆ ನಾನು ಚೆನ್ನಾಗೈತೆ ಅಂತ ನಮ್ಗೆ ಡೌಟ್ ಆಗುತ್ತೆ, ನನ್ನೆಲ್ಲ ಶಕ್ತಿ ಆಯ್ತಾ? ಎಲ್ಲರೂ ಬ್ರಹ್ಮ ಸ್ವರೂಪಿ. ಯಾಕಂದ್ರೆ ನಾವೆಲ್ಲರೂ ಬಂದಿರೋದು 0 ಇಂದ. ಅಪ್ಪ ಅಮ್ಮ ಬೇರೆ ಇರ್ಬೋದು, ಕುಲ ಬೇರೆ ಇರ್ಬೋದು, ಮತ ಬೇರೆ ಇರ್ಬೋದು, ರಾಜ್ಯ ಬೇರೆ ಇರ್ಬೋದು, ದೇಶ ಬೇರೆ ಇರ್ಬೋದು. ಬಟ್ ನಾವೆಲ್ಲ ಬಂದಿರೋದು ಎಲ್ಲಿಂದ? ಶೂನ್ಯದಿಂದ. ಈ ಶೂನ್ಯನೇ ನಾವು ಪರಮಾತ್ಮ ಅಂತೀವಿ, ನೇಚರ್ ಅಂತೀವಿ, ಎನರ್ಜಿ ಅಂತೀವಿ, ಏನಂತೀವಿ. ಶೂನ್ಯದಿಂದಲೇ ಬಂದಿರೋದು. ಇವಾಗ ನಾವು ಮಾಡ್ಬೇಕಾಗಿರೋದೇನು? ಆ ಶೂನ್ಯಕ್ಕೆ ಬ್ರಹ್ಮಾಂಡನ ಸೃಷ್ಟಿ ಮಾಡೋ ಶಕ್ತಿ ಇದೆ ಅಂದ್ರೆ ನೀನು ನಿಮ್ ಮೈಂಡಿನ ಶೂನ್ಯಕ್ಕೆ ಜಾರಿಸಿದ್ರೆ ಅಟ್ಲೀಸ್ಟ್ ಹೀಲಿಂಗ್ ಆದ್ರೂ ಮಾಡ್ಬೋದು, ಒಬ್ರಿಗೆ ವಾಸಿ ಮಾಡ್ಬೋದು. ಮಾಡೋಣ. ಸೊ ಸುಮಾರು ಜನ ಸುಮಾರು ಮೆಡಿಟೇಷನ್ ಕ್ಲಾಸಸ್ಗೆ ಹೋಗಿರ್ತೀರಾ, ಧ್ಯಾನ ಮಾಡಿರ್ತೀರಾ, ಯೋಗ ಮಾಡಿರ್ತೀರಾ. ಅದೆಲ್ಲದು ಮರ್ತು ಬಿಡಿ ಫಾರ್ ಅ ಟೈಮ್ ಬೀಯಿಂಗ್. ಓಕೆ, ಇಲ್ಲಿ ಹೇಳೋದು ಮಾತ್ರ ಗಮನಿಸಿ. ಇವಾಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಇನ್ನೊಬ್ಬರಿಗೆ ನೀವ್ ಹೇಗ್ ವಾಸಿ ಮಾಡ್ಬೋದು. ನಾನು ನಿಮ್ಮನ್ನ ಮುಟ್ಟಲ್ಲ, ನಿಮ್ಮನ್ನ ನೋಡಲ್ಲ. ಜಸ್ಟ್ ನಂದು ಹೀಲಿಂಗ್ ಸಿಸ್ಟಮ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಯಾರೋ ಒಬ್ಬ ಲೇಡಿ ಫೋನ್ ಮಾಡ್ತಾರೆ, ನನ್ನ ಮಗುಗ್ ತುಂಬಾ ಜ್ವರ ಇದೆ. ಜಸ್ಟ್ ಫೋನಲ್ಲಿ ಫ್ಯೂ ಸೆಕೆಂಡ್ಸ್ ಶೂನ್ಯಕ್ಕೆ ಜಾರ್ತೀನಿ, ಒಂದು ಹೀಲಿಂಗ್ ಕಳಿಸ್ತೀನಿ. ಹೀಲಿಂಗ್ ಕಳಿಸ್ತೀನಿ ಅಂದ್ರೆ ಆ ಮಗುಗೆ ಜ್ವರ ಕಡಿಮೆ ಆಗ್ಲಿ ಅಂತ ಥಾಟ್ ಕ್ರಿಯೇಟ್ ಮಾಡ್ತೀನಿ. ನಾನು 10 ವರ್ಷದಿಂದ ಮಾಡಿ ನಾನು ಶೂನ್ಯಕ್ಕೆ ಹೋಗ್ಬೇಕಾದ್ರೆ ನನಗೊಂದು ಫ್ಯೂ ಸೆಕೆಂಡ್ಸ್ ಸಾಕು. ಒಂದು 5-6 ಸೆಕೆಂಡ್ ಅಲ್ಲಿ ಶೂನ್ಯಕ್ಕೆ ಹೋಗಿ ಥಾಟ್ ಕ್ರಿಯೇಟ್ ಮಾಡ್ತೀನಿ. ಬಟ್ ಇದೇ ನಾನು ಬಿಗಿನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಏನೇನೋ ಥಾಟ್ಸ್ ಬರೋದು, ಕಣ್ಮುಚ್ಚಿ ರೌರಿಂಗ್ ಯೂರಿಂಗ್ ಅಂತೇಳಿ. ಇವಾಗ ಬರಲ್ಲ. ನಿಮ್ಗೆ ಇವಾಗ ಬರ್ಬೋದು, ಬರ್ದೇ ಇರ್ಬೋದು, ಅದೆಲ್ಲ ಸಂಬಂಧ ಇಲ್ಲ. ನಾನು ಹೇಳೋದು ಮಾತ್ರ ಗಮನಿಸಿ. ಶೂನ್ಯದಲ್ಲಿ ಇರ್ಬೇಕಾದ್ರೆ ಮಾತ್ರ ಥಾಟ್ ಕ್ರಿಯೇಟ್ ಮಾಡಿ. ಯಾಕಂದ್ರೆ ನಾನು ಇವಾಗ ಥಾಟ್ ಕ್ರಿಯೇಟ್ ಮಾಡ್ತೀನಿ, ನೀನ್ ಹಾಳಾಗ್ ಹೋಗಲ್ಲ ಅಂತೇಳಿ. ನೀನ್ ಹಾಳಾಗ್ ಹೋಗಲ್ಲ. ಯಾಕೆ ಹೇಳು? ನನ್ನ ಮೈಂಡ್ 0 ಅಲ್ಲಿ ಇಲ್ಲ. ಅದೇ ನಾನು ಶೂನ್ಯಕ್ಕೆ ಜಾರಿ ಒಂದ್ ಡೀಪ್ ಅಲ್ಲಿ ಆ ಒಂದು ಡಾರ್ಕ್ನೆಸ್ಗೆ ಹೋದಾಗ, ಶೂನ್ಯಕ್ಕೆ ಜಾರಿದಾಗ ಅವಾಗ ಒಂದು ಥಾಟ್ ಕ್ರಿಯೇಟ್ ಮಾಡ್ತೀನಲ್ಲ, ನೀವು ಒಳ್ಳೇದಾಗ್ಲಪ್ಪ ನಿನ್ಗೆ ಅಂತ. ದಟ್ ವಿಲ್ ಬಿ ಮೋರ್ ಪವರ್ಫುಲ್. ಹಾಗಾಗಿ ಇವತ್ತು ನಾವೇನ್ ಶೂನ್ಯ ಧ್ಯಾನ ಹೇಳ್ತೀವಿ, ಒಂದು ಸ್ಮಾಲ್ ಸಜೆಷನ್ ಏನಪ್ಪಾ ಅಂದ್ರೆ, ಇದನ್ನ ಯಾವುದೇ ರೀತಿಯಿಂದಲೂ ಕೆಟ್ಟದಕ್ಕೆ ಬಳಸ್ಬೇಡಿ. ಒಬ್ಬರನ್ನ ವಾಸಿ ಮಾಡೋದಕ್ಕೆ ಮಾಡಿ, ಒಬ್ಬರಿಗೆ ವಿಶ್ ಮಾಡೋದಕ್ಕೆ ಮಾಡಿ, ಒಳ್ಳೇದಾಗ್ಲಿ ಅಂತ ಮಾಡಿ. ಇಟ್ಸ್ ಗುಡ್. ನೀವು ಇನ್ನೊಬ್ಬರಿಗೆ ಏನ್ ಎನರ್ಜಿ ಕೊಡ್ತಿರೋ ಅದು ಇನ್ನೊಂದು ರೂಪದಲ್ಲಿ ನಿನಗೆ ಬರುತ್ತೆ. ಹೀಲಿಂಗ್ ಬೇರೆ ಕೆಟ್ಟದ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನೊಂದು ಕಲರ್ ಥೆರಪಿನಲ್ಲಿ ಕರ್ಮ ಫಿಲಾಸಫಿ ಹೇಳಿದ್ದೆ. ಕರ್ಮ ಅಂದ್ರೆ ಏನ್ ಹೇಳಿ? ನೆನಪುಗಳು. ನೀನೀಗ ಇವತ್ತು ಕೆಟ್ಟದಾಗ್ಲಿ ಅಂತ ಬೇರೆಯವರಿಗೆ ಒಂದು ಥಾಟ್ ಕ್ರಿಯೇಟ್ ಮಾಡಿದ್ರೆ ಅದು ನಿಮ್ ಮೈಂಡ್ ಇಂದ ಹೋಗಲ್ಲ, ಉಳ್ಕೊಂಡಿರ್ತತೆ ಮೆಮೊರಿಯಲ್ಲಿ. ನೀನ್ ಮರೆತ್ರುನು ನಿನ್ನ ಆತ್ಮದಲ್ಲಿ ಆ ಮೆಮೊರಿ ಇರ್ತತೆ. ಇವತ್ತಿದ್ದ ಮೆಮೊರಿ ನಾಳೆ ರೀಕಾಲ್ ಆಗ್ಲೇಬೇಕು. ಹಾಗಾಗಿ ಕೆಟ್ಟದ್ ಮಾಡೋದ್ ಬೇಡ, ಒಳ್ಳೇದೇ ಮಾಡೋಣ ಅಲ್ವಾ? ಸೊ ಇವಾಗ ಒಂದು ಥಾಟ್ ಕ್ರಿಯೇಟ್ ಮಾಡ್ಬೇಕು. ನಾನು ಈ ಕ್ಲಾಸ್ ತುಂಬಾ ಚೆನ್ನಾಗಾಗ್ಲಿ, ನೀವು ಎಲ್ಲ ತುಂಬಾ ಚೆನ್ನಾಗಿ ಕಲೀಲಿ. ನಾನು ಲಾಸ್ಟ್ ಬ್ಯಾಚ್ ಏನ್ ಮಾಡಿದ್ದೋ ಅದಕ್ಕಿಂತ ತುಂಬಾ ಇನ್ಫಾರ್ಮೇಟಿವ್ ಆಗಿ, ತುಂಬಾ ಈಸಿಯಾಗಿ, ತುಂಬಾ ಎಫೆಕ್ಟಿವ್ ಆಗಿ ಕ್ಲಾಸ್ ಮಾಡ್ಬೇಕು. ನಾನು ಲಾಸ್ಟ್ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ಈ ಕ್ಲಾಸ್ ಸೂಪರ್ ವಾವ್ ಅಂತ ಇರ್ಬೇಕು. ಅದಿರ್ಬೇಕು ಅಂತಂದ್ರೆ ನಾನೇನ್ ಮಾಡ್ತೀನಿ, ಶೂನ್ಯಕ್ಕೆ ಹೋಗಿ ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೀನಿ, ಕ್ಲಾಸ್ ಚೆನ್ನಾಗಾಗ್ಲಿ ಅಂತ.
ಯಾವ್ದೋ ತೆಲುಗು ಫಿಲಿಮ್ ಅಲ್ಲಿ ಹೇಳ್ತಾರೆ, ಎರಡು ಪಿಚ್ಚಿ ವಾಡಿದೆ ಅಂತ. ನನ್ ಪಿಚ್ ಏನಪ್ಪಾ, ನನ್ ಹುಚ್ಚ ಏನಪ್ಪಾ ಅಂದ್ರೆ ನಿಮಗ್ ಚೆನ್ನಾಗಿ ಹೇಳ್ಕೊಡ್ಬೇಕು. ಇನ್ನ 3-4 ತಿಂಗಳು ನನ್ನ ತಲೆಯಲ್ಲಿ ಏನಿರುತ್ತೆ, ಯಾವ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಹೇಳ್ಬೋದು, ನಿಮ್ಗೆ ಅರ್ಥ ಮಾಡಿಸ್ಬೋದು ಅಲ್ವಾ. ಸೊ ಇಲ್ಲಿ ಕೆಲವ್ರಿಗೆ ಇನ್ನೊಂದು ಹುಚ್ಚ ಇರ್ತದೆ, ಬಿಸ್ನೆಸ್ ಇನ್ನೊಂದು ಏನೇನೋ ಹುಚ್ಚು, ಒಬ್ಬೊಬ್ರು ಹುಚ್ಚು ಒಂದೊಂದ್ ತರ. ಸೊ ನಿಮ್ ಹುಚ್ಚ ಏನಿರುತ್ತೆ ಅದ್ರಲ್ಲೇ ಥಾಟ್ ಕ್ರಿಯೇಟ್ ಮಾಡಿ. ನಾನೇನ್ ನಂದು ಮಾಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ಒಬ್ಬೊಬ್ಬರದ್ದು ಇದು ನಿಮ್ ರಿಕ್ವೈರ್ಮೆಂಟ್ ಇರುತ್ತಲ್ವಾ. ಒಂದು ದುಡ್ಡು ಬೇಕಿರುತ್ತೆ, ಒಂದು ಫೈನಾನ್ಸ್ ಬೇಕಿರುತ್ತೆ, ಏನ್ ಮದುವೆ ಆಗ್ಬೇಕಿರುತ್ತೆ, ಇಲ್ಲ ಏನೋ ವಾಸಿ ಆಗ್ಬೇಕಾಗಿರುತ್ತೆ, ನೆಮ್ಮದಿಯಾಗಿರ್ಬೇಕಾಗಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು. ಇದಕ್ಕೆ ಅಡೆತಡೆಗಳಿಲ್ಲ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾಗಿರೋದು ಯಾವ್ದಪ್ಪ ಅಂದ್ರೆ ನಿನ್ನ ಯೋಚನೆ. ನ್ಯೂಕ್ಲಿಯರ್ ಬಾಂಬು ಅಲ್ಲ, ಮಿಸೈಲು ಅಲ್ಲ, ವಾರ್ ಪ್ಲೇನ್ಸ್ ಅಲ್ಲ. ತುಂಬಾ ಪವರ್ಫುಲ್ ಆಗಿರೋದು ಈ ಪ್ರಪಂಚದಲ್ಲಿ ಇರೋದು ಯಾವುದು ಅಂದ್ರೆ ಅದು ನಿನ್ನ ಯೋಚನೆ. ಆ ಯೋಚನೆನ ಪ್ರಬಲ ಮಾಡೋದು ಹೇಗೆ ಅಂತಂದ್ರೆ ಶೂನ್ಯ ಧ್ಯಾನದಿಂದ. ಯಾವಾಗಾದ್ರೂ ಮಾಡ್ಬೋದು, ಎಲ್ಲಾದ್ರೂ ಮಾಡ್ಬೋದು. ನೋ ಕಂಡೀಷನ್ಸ್, ನೋ ರೆಸ್ಟ್ರಿಕ್ಷನ್ಸ್. ಕ್ಲಿಯರ್? ಫೈನ್. ಸೊ ನಾನು ಕಾಣ್ತಾನೆ ಇಲ್ಲ, ಗೊತ್ತಿಲ್ಲ ನಿಮ್ಗೆ. ರಿಲ್ಯಾಕ್ಸ್. ಒಂದ್ ದಿನಕ್ಕೆ 1,000 ಆದ್ರೂ ಥಾಟ್ ಕ್ರಿಯೇಟ್ ಮಾಡಿ, ಎಲ್ಲವೂ ವರ್ಕ್ ಆಗ್ತವೆ. ಇಲ್ಲಿ ಕ್ರಿಯೇಟ್ ಮಾಡೋ ಥಾಟು ಎಷ್ಟು ಪವರ್ಫುಲ್ ಆಗಿ ಇನ್ನೊಬ್ಬರನ್ನ ವಾಸಿ ಮಾಡುತ್ತೆ, ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಇಟ್ ಡಿಪೆಂಡ್ಸ್ ಆನ್ ನೀನ್ ಎಷ್ಟು ಶೂನ್ಯದಲ್ಲಿ ಇರ್ತೀಯ, ಥಾಟ್ಲೆಸ್ ಆಗಿರ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ತುಂಬಾ ಮುಕ್ತ ಮನಸ್ಸಿನಿಂದ, ಯಾವುದೇ ಎಫರ್ಟ್ ಇಲ್ಲದೆ, ನಿರ್ಗಳವಾಗಿ, ನಿರ್ಮಲವಾಗಿ, ರಿಲ್ಯಾಕ್ಸ್ ಆಗಿ, ಕಂಫರ್ಟಬಲ್ ಆಗಿ ಮಾಡಿ. ನಿಧಾನವಾಗಿ ಕಣ್ಮುಚ್ಚಿ, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಬಾಡಿ, ಮೈಂಡ್. ಎರಡು ಉಬ್ಬುಗಳ ಮಧ್ಯೆ ನಿಮ್ಮ ಗಮನ ಇರಲಿ. ಆಜ್ಞಾ ಚಕ್ರದಲ್ಲಿ ಎರಡು ಕಣ್ಣು ಉಬ್ಬುಗಳ ಮಧ್ಯ, ಆಜ್ಞಾ ಚಕ್ರದಲ್ಲಿ ನಿಮ್ಮ ಗಮನ ಇರಲಿ. ಸಂಪೂರ್ಣವಾದ ಕತ್ತಲೆಯನ್ನು ಕಲ್ಪಿಸಿಕೊಳ್ಳಿ. ಕಂಪ್ಲೀಟ್ ಡಾರ್ಕ್ನೆಸ್. ಸಂಪೂರ್ಣ ಅಂಧಕಾರ. ಹಾಗೇ ಇರಿ, ಅಲ್ಲೇ ಇರಿ. Stay there. Now you are in Shunya. ನೀವೀಗ ಶೂನ್ಯದಲ್ಲಿದ್ದೀರಾ. Completely nothingness, oneness. Stay there.
ಶೂನ್ಯ ಭಾವದಲ್ಲಿದ್ದೀರಾ. ಸಂಪೂರ್ಣ ಅಂಧಾಕಾರದಲ್ಲಿ. Stay there. Relax. ಶೂನ್ಯದಲ್ಲಿರಿ. ನಿರ್ಮಲವಾಗಿ. ರಿಲ್ಯಾಕ್ಸ್. Stay there with nothingness and oneness. ಈ ಶೂನ್ಯದಲ್ಲಿ ನೀವೊಂದು ಯೋಚನೆನ ಕ್ರಿಯೇಟ್ ಮಾಡಿ. ಇನ್ನೊಬ್ಬರು ವಾಸಿ ಮಾಡೋದಾಗಿರ್ಬೋದು. ಫಾರ್ ಬೆಟರ್ಮೆಂಟ್ ಆಫ್ ಲೈಫ್. ಟು ಹೀಲ್ someone. ಟು ಲವ್ someone. ಕ್ರಿಯೇಟ್ ಎ ಥಾಟ್. And leave that thought. It goes to universe and strengthens. Relax. Stay in that oneness and nothingness. Stay there. Stay in ಶೂನ್ಯ. ಸಂಪೂರ್ಣವಾಗಿ ಶೂನ್ಯ ಭಾವದಲ್ಲಿರಿ. ಸಂಪೂರ್ಣವಾದ ಶೂನ್ಯ ಭಾವದಲ್ಲಿ ಅಂಧಾಕಾರದಲ್ಲಿರಿ. ರಿಲ್ಯಾಕ್ಸ್.
Stay there. ಸಂಪೂರ್ಣವಾದ ಅಂಧಕಾರದಲ್ಲಿ, ಶೂನ್ಯದಲ್ಲಿ. ರಿಲ್ಯಾಕ್ಸ್. You can stay there. Relax. If you want to come out, ನಿಜ ಪ್ರಪಂಚಕ್ಕೆ ಬರಬೇಕು ಅಂದ್ರೆ ಆಗ್ನೇಯ ಚಕ್ರಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಸ್ಟೇ ಆಗಿ ನಿಧಾನವಾಗಿ ಕಣ್ಣುಗಳನ್ನ ಬಿಸಿ ಮಾಡಿ ನಿಜ ಪ್ರಪಂಚಕ್ಕೆ ಬರ್ಬೋದು. ಶೂನ್ಯದಲ್ಲೇ ಇರೋದಾದ್ರೆ ಹಾಗೇ ಅಲ್ಲೇ ಇರಿ. ಸ್ಟೇ ದೇರ್. ರಿಲ್ಯಾಕ್ಸ್. ಶೂನ್ಯ, ಸಂಪೂರ್ಣವಾದ ಶೂನ್ಯ ಭಾವದಲ್ಲಿ. And relax. ನೀವು ಯಾವಾಗಾದ್ರೂ ಇದನ್ನ ಮಾಡ್ಬೋದು. ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಕಾಯಿಲೆಯಿಂದ ಮಲಗಿದ್ರು, ಟ್ರಾವೆಲ್ ಮಾಡ್ತಾ ಇದ್ರು, ವರ್ಕ್ ಮಾಡ್ತಿದ್ರು ಮಾಡ್ಬೋದು. ಇದು ಇನ್ನೊಬ್ಬರನ್ನ ವಾಸಿ ಮಾಡೋದಕ್ಕೆ, ನಿಮ್ಮ ಒಳಿತಿಗಾಗಿ ಮಾಡ್ತಾ ಹೋಗಿ. ಪ್ಲಸ್ ಶೂನ್ಯದಲ್ಲಿರಿ. ನೀವೇನು ಥಾಟ್ ಕ್ರಿಯೇಟ್ ಮಾಡೋದು ಬೇಡ. ಎಷ್ಟು ಹೊತ್ತು ಶೂನ್ಯದಲ್ಲಿ ಇರ್ತೀರೋ ಅಷ್ಟು ಎನರ್ಜಿ ಬರುತ್ತೆ ನಿಮ್ಗೆ. ಮೊನ್ನೆ ಗ್ರಾಜ್ಯುಯೇಷನ್ ಡೇ ದಿವಸ ಸುಮಾರು ಸ್ಟೂಡೆಂಟ್ಸ್ ಅವರ ಅನುಭವನ ಶೇರ್ ಮಾಡ್ಕೊಂಡ್ರು. ಶೂನ್ಯ ಧ್ಯಾನ ಮಾಡಿ ನಮ್ ಶುಗರ್ ಕಡಿಮೆ ಆಗಿದೆ, BP ಕಡಿಮೆ ಆಗಿದೆ, ಬ್ಯಾಕ್ ಪೇನ್ ಕ್ಲಿಯರ್ ಆಗಿದೆ. ಅದೇ ಎಲ್ಲಾ ಕಾಯಿಲೆ ಬರೋದು ನಿಮ್ ಎನರ್ಜಿ ಕಡಿಮೆ ಆದಾಗ, ನಿಮ್ ಶಕ್ತಿ ಕಡಿಮೆ ಆದಾಗಲ್ವಾ. ಶೂನ್ಯ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶಕ್ತಿ, ನಿಮ್ಮ ಕಾನ್ಶಿಯಸ್ನೆಸ್ ಅಗಾಧವಾಗಿ ಬೆಳೀತಾ ಹೋಗುತ್ತೆ. ಯಾವುದೇ ಗಂಭೀರ ಕಾಯಿಲೆಯಿಂದ ನೀವು ಆಚೆ ಬರ್ಬೇಕಂದ್ರೆ ಶೂನ್ಯ ಧ್ಯಾನ ಒಂದೇ ಸಾಕು. ಇವತ್ತಿಂದಾನೇ ನೀವು ಪ್ರಾಕ್ಟೀಸ್ ಮಾಡಿ, ಅದ್ಭುತಗಳನ್ನು ನೋಡ್ತೀರಾ. ತುಂಬಾ ಅದ್ಭುತಗಳನ್ನ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೋಡದೇ ಇರೋದನ್ನ ಇನ್ಮೇಲೆ ಅನುಭವಿಸ್ತೀರ. ಇದೊಂದು ಸಿಹಿ ಅನುಭವ. ದಿನಕ್ಕೆ ಎಷ್ಟು ಸತಿ ಆದ್ರೂ ಮಾಡ್ಬೋದು, ಎಷ್ಟೊತ್ತಾದ್ರೂ ಮಾಡ್ಬೋದು. ಶೂನ್ಯದಲ್ಲಿ ಇರೋದು ನಿಮ್ಮ ನೈಜ ಸ್ಥಿತಿ. ಇದು ಅಬ್ನಾರ್ಮಲ್ ಅಲ್ಲ. ನಾವು ಶೂನ್ಯದಲ್ಲಿರೋದು ಇದು ನೈಜ ಸ್ಥಿತಿ. ನೀವು ಮಗುವಾಗಿದ್ದಾಗ 1-1.5 ವರ್ಷ, 2 ವರ್ಷ
ಶೂನ್ಯದಲ್ಲಿರ್ತೀರ. ಆಗಿಂದ ಏನಾದ್ರು ನಿಮಗೆ ನೆನಪಿದೆನಾ 2 ವರ್ಷದ್ದು? ಇಲ್ಲ ಅಲ್ವಾ? ಅಂದ್ರೆ ನೀವು ಮಗುವಾಗಿದ್ದಾಗ ಶೂನ್ಯದಲ್ಲಿರ್ತೀರ. ಆ ಮಗುನ್ ನಾವು ಹಾಳು ಮಾಡೋದು ಬೇಡವಾಗಿರೋ ಫುಡ್ ಕೊಟ್ಟು, ಮೆಡಿಸಿನ್ ಕೊಟ್ಟು, ಬೇಡವಾಗಿರೋ ಥಾಟ್ಸ್ ತುಂಬಿ ಕಲುಷಿತ ಮಾಡ್ತೀವಿ. ಆ ಕಲುಷಿತ ಆಗಿರ್ತಕ್ಕಂಥ ಮೈಂಡ್ ರೋಗಗಳನ್ನ ಉತ್ಪತ್ತಿ ಮಾಡುತ್ತೆ. ಇವನ್ ಡಾಕ್ಟರ್ಸ್ ಹೇಳ್ತಾರೆ, ಮಾಡರ್ನ್ ಸೈನ್ಸ್ ಹೇಳುತ್ತೆ 85% ಡಿಸೀಸಸ್ ಹೇಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಮಾಡರ್ನ್ ಸೈನ್ಸ್ ಹೇಳೋದು, ಡಾಕ್ಟರ್ಸ್ ಹೇಳೋದು. ಅದರ ಅರ್ಥ 185% ಕಾಯಿಲೆಗಳು ಸೃಷ್ಟಿಯಾಗೋದು ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಯಾವೆಲ್ಲ ಕಾಯಿಲೆಗಳು ನಿಮ್ಮ ಮನಸ್ಸಿಂದ ಸೃಷ್ಟಿಯಾಗುತ್ತೋ ಅವೆಲ್ಲಾ ಕಾಯಿಲೆಗಳನ್ನ ನೀವು ಶೂನ್ಯ ಧ್ಯಾನದ ಮುಖಾಂತರ ವಾಸಿ ಮಾಡ್ಬೋದು. ಅದು BP, ಡಯಾಬಿಟಿಸ್, ಥೈರಾಯ್ಡ್, ಬ್ಯಾಕ್ ಪೇನ್, ಇನ್ಫರ್ಟಿಲಿಟಿ, ಒಬೆಸಿಟಿ, ಎಸಿಡಿಟಿ, ಗ್ಯಾಸ್ಟ್ರಿಟಿಸ್, ಇದೆಲ್ಲ ಕ್ರಿಯೇಟ್ ಆಗೋದು ನಿಮ್ಮ ಮೈಂಡ್ ತುಂಬಾ ಸ್ಟ್ರೆಸ್ ಆಗಿ. ನೀವೇನ್ ಸೆನ್ಸ್ ಇವತ್ತು ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಂದ ನರ್ವ್ ಹೋಗಿದೆ, ಇದು ರಿಲ್ಯಾಕ್ಸ್ ಇಲ್ಲ, ಇಟ್ಸ್ ನಾಟ್ ರಿಲ್ಯಾಕ್ಸ್ಡ್. ಇದು ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ನನ್ನ ಕೈ ರಿಲ್ಯಾಕ್ಸ್ ಆಗಲ್ಲ. ರಿಸ್ಟ್ ಪೇನ್ ಬರುತ್ತೆ, ಟೆನ್ನಿಸ್ ಎಲ್ಬೋ ಬರುತ್ತೆ, ಕತ್ ನೋವು ಬರುತ್ತೆ, ಹಾರ್ಟ್ ಹೊಡ್ಕೊಂತತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ, ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ. ಯಾಕೆ ಬರುತ್ತೆ? ದ ಮೈಂಡ್ ಇಸ್ ನಾಟ್ ರಿಲ್ಯಾಕ್ಸ್ಡ್. ನಿಮ್ ಮೈಂಡ್ ಸ್ಟ್ರೆಸ್ ಅಲ್ಲಿದ್ರೆ ವರ್ಲ್ಡ್ ಬೆಸ್ಟ್ ಫುಡ್ ತಿಂದು ಬೆಸ್ಟ್ ಡಾಕ್ಟರ್ನ ನೀವು ನಿಮ್ಮನ್ನ ನೋಡ್ಕೊಳಕ್ ಅಪಾಯಿಂಟ್ಮೆಂಟ್ ಮಾಡಿದ್ರು ನೀವು ಪೇಷಂಟ್ ಆಗ್ತೀರಾ. ಯಾಕೆ ಹೇಳಿ? ನಿಮ್ ಹೋಲ್ ಬಾಡಿನ ಕಂಟ್ರೋಲ್ ಮಾಡೋದ್ ಮೈಂಡ್. ಈ ಮೈಂಡನ್ನ, ಈ ಒಂದು ಮನಸ್ಸಿನ ನೀವು ಸುಪ್ತ ಸ್ಥಿತಿಗೆ ತಗೊಂಡೋದಾಗ, ಸಬ್ ಕಾನ್ಶಿಯಸ್ ಲೆವೆಲ್ಗೆ ತಗೊಂಡೋದಾಗ ಶೂನ್ಯ ಧ್ಯಾನದಿಂದ ಅದು ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದ್ಭುತಗಳನ್ನು. ಶೂನ್ಯ ಧ್ಯಾನದಿಂದ ನೀವ್ ಏನಾಗಿಲ್ಲ ಅಂದ್ರೆ ಒಂದಂತ ಆಗತ್ತೆ, ನೀವು ಭೀಮನ್ ತರ ಸ್ಟ್ರಾಂಗ್ ಆಗ್ತೀರ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ನಿಮ್ಮನ್ನ ಯಾರು ಬೈಬಿಳಿಸಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ನೀವು ಶೂನ್ಯದಲ್ಲಿದ್ದೀರಲ್ಲ. ನೀವು ಶೂನ್ಯದಿಂದ ದೂರ ಇದ್ದಾಗ, ಇಲ್ಲೆಲ್ಲೋ ಇದ್ದಾಗ ನೀವು ಬೈಬಿಡ್ತೀರ. ಅಯ್ಯೋ ನೀ ಕಾಯಿಲೆ ಬಂದ್ರೆ ಹೆಂಗ, ಸತ್ತೋಗ್ಬಿಟ್ರೆ ಹೆಂಗ, ಹೆಂಡ್ತಿ ಹೆಂಗ, ಮಕ್ಳು ಹೆಂಗ, ಆಸ್ತಿ ಹೆಂಗ, ಬಿಸ್ನೆಸ್ ಹೆಂಗ, ಕೆಲ್ಸ ಹೆಂಗ ಅಂತ ಬೈಬಿಡ್ತೀರ ಇಲ್ಲಿದ್ರೆ. ಅದೇ ಇಲ್ಲಿದ್ದಾಗ ನೀವು ಶೂನ್ಯಕ್ಕೆ ಹತ್ರ ಆಗಿರ್ತಾರ. ನಿಮ್ಮನ್ನ ಯಾರು ಸೋಲ್ಸಕ್ಕೂ ಆಗಲ್ಲ, ನಿಮ್ಮನ್ನ ಯಾರು ನೋಯಿಸಕ್ಕೂ ಆಗಲ್ಲ, ನಿಮ್ಮನ್ನ ಯಾರು ಬೈಬಿಳ್ಸಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಶೂನ್ಯಕ್ಕೆ ಹತ್ರ ಇರ್ತೀರ. ಯಾವಾಗ ನೀವು ಶೂನ್ಯಕ್ಕೆ ಹತ್ರ ಇರ್ತೀರೋ ಒಳ್ಳೆಯದು ಕೆಟ್ಟದಂತ ನಿಮ್ಗೆ ಯಾವ್ದು ಇರಲ್ಲ. ಯು ಆರ್ ಜಸ್ಟ್ ಸ್ಟೇಯಿಂಗ್ ದಟ್ ಕಾನ್ಶಿಯಸ್ನೆಸ್ ಸ್ಟೇಟ್. ನೀವು ನಿಮ್ಮ ಅರಿವಿನಿಂದ ಜೀವನ ಮಾಡ್ತೀರ. ಯಾವಾಗ ನೀವು ನಿಮ್ಮ ಕಾನ್ಶಿಯಸ್ ಇಂದ ನೀವು ಲೈಫ್ ಲೀಡ್ ಮಾಡ್ತೀರ, ಯಾರ ಬಂದು ಹೇಳ್ತಾರೆ ನಾಳೆ ಬೆಳಿಗ್ಗೆ ನೀವು ಸತ್ತೋಗ್ಬಿಡ್ತೀಯ ಅಂತ. ನೀವೇನ್ ಮಾಡಲ್ಲ, ಅವ್ರ ಹತ್ರ ಒಂದ್ ಸ್ಮೈಲ್ ಮಾಡ್ತೀರ ಅಷ್ಟೇ. ಆ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬಂದಿದೆ. ನಿಮ್ಮ ಪ್ರತಿಕ್ರಿಯೆ ಒಂದು ಮುಗುಳ್ನಗೆ ಬಿಟ್ಟು ಬೇರೆ ಏನು ಇರಲ್ಲ. ಹಾಗಾಗಿ ನೀವು ದಿನನಿತ್ಯ ಏನೇ ಕೆಲಸ ಮಾಡಿ, ಏನೇ ಬಿಸ್ನೆಸ್ ಮಾಡಿ, ಏನೇ ವ್ಯವಹಾರ ಮಾಡಿ,
ಶೂನ್ಯ ಧ್ಯಾನ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ನೆಕ್ಸ್ಟ್ ಡೇ ನೀವು ದುಪ್ಪಟ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಎನರ್ಜಿ ಕ್ರಿಯೇಟ್ ಮಾಡ್ಬೇಕು ನೀವು. ಇವತ್ತು ಕಾಯಿಲೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಶೂನ್ಯಕ್ಕೆ ಜಾರ್ತಾ ಇಲ್ಲ. ನಿಮ್ ತಾತ ಕಾಯಿಲೆ ಇದ್ದಿಲ್ಲ, ಯಾಕೆ ಗೊತ್ತಾ? ಅವ್ರು ದಿನನಿತ್ಯ ಶೂನ್ಯಕ್ಕೆ ಜಾರೋರು. ಕೆಲವೊಬ್ರು ಧ್ಯಾನ ಮಾಡಿ ಜಾರೋರು, ಕೆಲವರು ಮಂತ್ರಗಳನ್ನ ಇಟ್ಕೊಂಡಿದ್ರು, ಆ ಮಂತ್ರ ಹೇಳಿ ಶೂನ್ಯಕ್ಕೆ ಜಾರಿರೋರು. ನಿಮ್ಗೆ ಗೊತ್ತಾ ಆ ಮಂತ್ರಗಳು ಯಾವಂತ? ಎನಿಬಡಿ ನೋಸ್? ತುಂಬಾ ಸ್ಟ್ರಾಂಗ್ ಪವರ್ಫುಲ್ ಮಂತ್ರ. ಶೂನ್ಯಕ್ಕೆ ಹತ್ರ ಆಗ್ಬಿಡ್ತೀರಾ. ನೀವು ನಿಮ್ಮ ಡಿಸೈರ್ಸ್ ಇಂದ, ನಿಮ್ಮ ಒಂದು ಆತಂಕದಿಂದ, ನಿಮ್ಮ ಒಂದು ಕೆಲಸದಿಂದ, ಶೂನ್ಯದಿಂದ ದೂರ ಹೋಗಿರ್ತೀರ. ಬೇಕು 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 ಅಂತ. ನೀವು ಬೇಡ ಅಂದ್ರೆ ಹತ್ತಕ್ಕೆ ಹೋಗಲ್ಲ. ನೀವು ಹತ್ರ ಹೋಗ್ಬೇಕಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡೋದು. ನೀವು ಯಾವಾಗ ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡ್ತೀರೋ ಶೂನ್ಯಕ್ಕೆ ತುಂಬಾ ಹತ್ರ ಇರ್ತೀರಾ ನೀವು. ನಿಮ್ ತಾತ ನಿಮ್ಮ ಅಜ್ಜಿ ತುಂಬಾ ಹತ್ರ ಇರ್ತಾರೆ. ಯಾಕೆ ಗೊತ್ತಾ? ಅವ್ರ ಜೀವನ ಪೂರ್ತಿ ಲಾಸ್ ಆದ್ರೂ ಒಂದೇ ಹೇಳೋರು, ದೇವ್ರು ಕೊಡ್ಲಿಲ್ಲಪ್ಪ, ನಾಲ್ವರಿಗೆ ಆದದ್ ನಮ್ಗೆ ಆಗ್ತದೆ, ಪಾಲಿ ಬಂದಿದ್ ಪಂಚಾಮೃತ. ಕೆಲಸ ಮಾಡೋಣ, ಮಾಡ್ಕೊಂಡು ಹೋಗೋಣ, ಕೊಟ್ಟಷ್ಟು ಕೊಡ್ಲಿ ದೇವ್ರು. ಅವ್ರು ಇಷ್ಟು ಕೆಲಸ ಮಾಡೋರು, ಇಷ್ಟು ಎಕ್ಸ್ಪೆಕ್ಟ್ ಮಾಡೋರು. ನಾವ್ ಇಷ್ಟು ಕೆಲಸ ಮಾಡ್ಬಿಟ್ಟು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಾಡಬಾರ್ದಂತ ನಾನು ಹೇಳ್ತಾ ಇಲ್ಲ. ನೀವು ಆತರ ಮಾಡಿದಾಗ ಶೂನ್ಯದಿಂದ ದೂರ ಇರ್ತೀರಾ. ದೂರ ಇದ್ದಾಗ ಕೆಲವೊಂದು ಕಾಯಿಲೆಗಳು ಬರ್ತಾವ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಕಲೀರಿ. ಬೇಕು ಅನ್ನೋದು ತುಂಬಾ ಬೇಕು, ಕಾಯಿಲೆ ಬೇಡ ಅಂದ್ರೆ ಹೆಂಗೆ? ನೀವು ಶೂನ್ಯದಿಂದ ದೂರ ಇದ್ದಾಗ ಮೈಂಡ್ ತುಂಬಾ ಚಂಚಲತೆ ಇರ್ತತೆ. ಮೈಂಡ್ ಚಂಚಲತೆ ಇದ್ದಾಗ ಆಟೋಮೆಟಿಕ್ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ, BP ಜಾಸ್ತಿ ಆಗತ್ತೆ. ಹಾಗಾಗಿ ನನ್ನ ಸಜೆಷನ್, ತುಂಬಾ ಕೆಲಸ ಮಾಡಿ, ತುಂಬಾ ಆಂಬಿಷಿಯಸ್ ಇಟ್ಕೊಳ್ಳಿ, ತುಂಬಾ ಗುರಿ ಇಟ್ಕೊಳ್ಳಿ, ಕೆಲಸ ಮಾಡಿ. ಅದೇನ್ ಪ್ರತಿಫಲ ಸಿಗುತ್ತಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಆ ಅಕ್ಸೆಪ್ಟೆನ್ಸ್ ಬರುತ್ತೋ ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಮೈಂಡ್ ಶೂನ್ಯಕ್ಕೆ ಹತ್ರವಾಗಿರುತ್ತೆ. ಯಾವಾಗ ಶೂನ್ಯಕ್ಕೆ ಹತ್ರ ಇರ್ತೀರೋ ನೀವು, ನಿಮ್ಮ ಮನಸ್ಸಿನ ತಳಮಳ ತುಂಬಾ ಕಡಿಮೆ ಇರ್ತೈತೆ, ಯಾವ ಕಾಯಿಲೆ ಬರಲ್ಲ. ನೀವೇನ್ ಥಾಟ್ ಕ್ರಿಯೇಟ್ ಮಾಡಿದ್ರೆ ಅದು ವರ್ಕ್ ಆಗ್ತದೆ. ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತೇನಿಲ್ಲ. ತುಂಬಾ ಶಾಂತ ಚಿತ್ತದಿಂದ ಕೆಲಸ ಮಾಡಿ ಥಾಟ್ ಕ್ರಿಯೇಟ್ ಮಾಡಿದ್ರೆ ಸಾಕು. ಇನ್ಮೇಲೆ ನೀವೇನೇ ಹೊಸ ಕೆಲಸ ಮಾಡಿದ್ರೆ, ಏನೇ ಮಾಡಿದ್ರು ಥಾಟ್ ಕ್ರಿಯೇಟ್ ಮಾಡಿ. ಪೇಷಂಟ್ ಬಂದು ನಿಮ್ಮ ಹತ್ರ ಕೂತ್ಕೊಂಡಿದ್ದಾನೆ ಅಂದ್ರೆ ಫಸ್ಟ್ ಥಾಟ್ ಕ್ರಿಯೇಟ್ ಮಾಡಿ, ನಿನಗೆ ಎನರ್ಜಿ ಫ್ಲೋ ಎಲ್ಲ ಚೆನ್ನಾಗಾಗ್ಲಿ, ಹೀಲ್ ಆಗ್ಲಿ, ದೆನ್ ಯು ಡೂ ಸಮಥಿಂಗ್. ನೀವು ಥಾಟ್ ಕ್ರಿಯೇಟ್ ಮಾಡಿದ್ಮೇಲೆ ಏನ್ ಮಾಡಿದ್ರು ವರ್ಕ್ ಆಗುತ್ತೆ. ಕೆಲವ್ರು ಹೇಳ್ತಾರಲ್ಲ ಕೈಗುಣ ಚೆನ್ನಾಗೈತಪ್ಪ ಡಾಕ್ಟರ್ದು ಅಂತ. ಕೈಗುಣ ಅಲ್ಲ, ಕೈಯಲ್ಲೇನೈತೆ ಮಣ್ಣು ಇರೋದ್ ತಲೆಯಲ್ಲಿ. ಅವನ್ ತಲೆ ಖಾಲಿ ಇರ್ತತೆ. ಯಾರು ಡಾಕ್ಟರ್ ಕೈಗುಣ ಅಂತಾರಲ್ವಾ, ನನ್ ಕೈಗುಣ ಅನ್ನಲ್ಲ, ತಲೆ ಗುಣ ಚೆನ್ನಾಗೈತೆ. ಯಾಕಂದ್ರೆ ಬಂದಿರೋ ಎಲ್ಲಾ ಪೇಷಂಟ್ಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಯಾವುದೇ ರೀತಿ ಹೆಚ್ಚಿನ
ಫಲಾಪೇಕ್ಷೆ ಇಲ್ದೇನೆ ಖುಷಿಯಿಂದ ತನ್ನ ವೃತ್ತಿನ ಮಾಡ್ಕೊಂಡು ಹೋದಾಗ, ಅವನು ಶೂನ್ಯ ಭಾವದಲ್ಲಿದ್ದಾಗ ಅವ್ನು ಯಾವ ಮೆಡಿಸಿನ್ ಕೊಡ್ಲಿ, ಮೆಡಿಸಿನ್ ಕೊಡದೇ ಇರ್ಲಿ, ಪೇಷಂಟ್ ನೋಡಿದ್ರೆ ಸಾಕು ಅವ್ರು ವಾಸಿಯಾಗಿರ್ತಾರೆ. ತಮಿಳ್ನಾಡಲ್ಲಿ ವಾಸಿ ಯೋಗಂ ಅಂತ ಮಾಡ್ತಾರೆ. ಏನು ಅಂತಂದ್ರೆ ಸುಮ್ಮನೆ ನೋಡ್ಬಿಟ್ಟು ನಿಮ್ಮನ್ನ ಥಾಟ್ ಕ್ರಿಯೇಟ್ ಮಾಡೋದು, ವಾಸಿ ಆಗ್ತಾರೆ ಜನ. ಆ ವಿದ್ಯೆ ಇದೆ, ವರ್ಮ ಕಲೆಯಲ್ಲಿ ಇದೆ ಅದು. ಸೊ ಹಾಗಾಗಿ ನೀವು ಯಾವ ಪಾಯಿಂಟ್ ಆದ್ರೂ ಕೊಡಿ, ಯಾವ ಕಲರ್ ಆದ್ರೂ ಕೊಡಿ, ಫಸ್ಟ್ ಸ್ಟೆಪ್ ಹೀಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬ ಮನಸ್ಸಿನಿಂದ ನಿಮ್ಮ ಎದುರಿಗೆ ಕುಂತಿರೋ ಪೇಷಂಟಿಗೆ 1 ಸೆಕೆಂಡ್ ಶೂನ್ಯಕ್ಕೆ ಹೋಗಿ ಒಂದು ಥಾಟ್ ಕ್ರಿಯೇಟ್ ಮಾಡೋದು. ದಟ್ ಈಸ್ ಮೋರ್ ಪವರ್ಫುಲ್. ಅದಕ್ಕೋಸ್ಕರ TM ಅಲ್ಲಿ ನಾವು ಫಸ್ಟ್ ಎನರ್ಜಿ ಹೀಲಿಂಗ್ ಹೇಳ್ಕೊಡ್ತೀವಿ, ಆಮೇಲೆ ಇನ್ನೊಂದು. ಸೊ ನಾನು ನಿಮ್ಮೆಲ್ರಿಗೂ ವಿಶ್ ಮಾಡ್ತೀನಿ, ಪ್ರತಿಯೊಬ್ರು ಇಲ್ಲಿರೋರೆಲ್ರೂ ಶೂನ್ಯಕ್ಕೆ ತುಂಬಾ ಹತ್ತಿರವಾಗಿರಿ. ಇಲ್ಲಿ ಯಾವುದು ಪದ್ಧತಿ ಇಲ್ಲ. ಇವತ್ತೇನ್ ನನ್ ಶೂನ್ಯದಾನ ನೀವೆಲ್ಲ ಮಾಡಿದಿರ, ದೀಕ್ಷೆ ಸಿಕ್ಕಂಗ ನಿಮ್ಗೆ. ಇವತ್ತಿಂದ ನೀವು ಹೀಲರ್. ಮಾಡ್ಬೇಕಾಗಿರೋದೊಂದೇ, ಪ್ರತಿನಿತ್ಯ ಶೂನ್ಯಕ್ಕೆ ಜಾರಿ. ಯಾವಾಗ ಕಂಫರ್ಟ್ ಅನ್ಸುತ್ತೆ ಅವಾಗ. ಇದು ಒಂದು ಅದ್ಭುತ ಸಿಹಿ ಅನುಭವ. ನಿಮ್ಗೆ ಹೇಳ್ಕೊಡ್ಬೇಕಂತ ಆಚೆ ಬಂದೆ ನಾನು. ನನ್ ಬಿಟ್ರೆ ಹಂಗೆ ಒಂದ್ ಅರ್ಧ ಗಂಟೆ ಶೂನ್ಯದಲ್ಲೇ ಇರ್ತೇನೆ, ಆಚೆ ಬರಕ್ ಇಷ್ಟ ಇಲ್ಲ. ನೀವು ಶೂನ್ಯದಲ್ಲಿ ಇರ್ಬೇಕಾದ್ರೆ ಥಾಟ್ಸ್ ಕ್ರಿಯೇಟ್ ಮಾಡ್ಲೇಬೇಕಂತಿಲ್ಲ. ಏನು ಇಲ್ಲ ಅಂದ್ರೆ ಶೂನ್ಯದಲ್ಲೇ ಇದ್ದು ಆಚೆ ಬನ್ನಿ. ಅದು ನಿಮ್ಮ ಮನಸ್ಸಿಗೆ ಆನೆ ಬಲ ಕೊಡುತ್ತೆ. ಯಾವಾಗ ಇಲ್ಲಿ ಆನೆ ಬಲ ಬರುತ್ತೋ ದೇಹನು ವಜ್ರಕಾಯ ಆಗುತ್ತೆ. ನೀವೆಲ್ರೂ ಹೀಲರ್ಸ್, ನೀವೆಲ್ರೂ ಅದ್ಭುತವಾದ ಥಾಟ್ಸ್ ನ ಕ್ರಿಯೇಟ್ ಮಾಡಿ, ಪವರ್ಫುಲ್ ಥಾಟ್ಸ್ ನ. ನಿಮ್ ಬಾಡಿ, ನಿಮ್ ಮೈಂಡ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ನೀನು ನಾನು ಕ್ಲಾಸ್ ಮಾಡ್ಬೇಕಾದ್ರೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನನ್ನ ಮೈಂಡ್ ಓಡ್ತಾ ಇತ್ತು, ನಿಮ್ಗೆ ಎಕ್ಸಾಂಪಲ್ ಕೊಡೋದಾಗಿರ್ಲಿ, ಹಿಂಗೆ ಹೇಳೋದಾಗಿರ್ಲಿ. ಯಾವಾಗ ನಾನು ಶೂನ್ಯಕ್ಕೆ ಜಾರ್ದೋ ಟಪ್ ಅಂತ 10 ಕಿಲೋಮೀಟರ್ ಸ್ಪೀಡಿಗೆ ಬಂದ. ನೀವು ಸ್ಲೋ ಆಗ್ತೀರಾ, ರಿಲ್ಯಾಕ್ಸ್ ಆಗ್ತೀರಾ. ಎರಡನೇದು, ಮೈಂಡ್ ಝೀರೋ ಆಗುತ್ತೆ, ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಹೋಗ್ತೀರಾ. ಕೆಲವೊಬ್ಬರಿಗೆ ಇದು 1 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ, 5 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ, 10 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ. ಆ ನಥಿಂಗ್ನೆಸ್ ಸ್ಟೇಟ್ ಇರುತ್ತಲ್ವಾ, ಶೂನ್ಯ ಭಾವದಲ್ಲಿ ಇರ್ತೀರಲ್ವಾ, ಅದು ನಿಮ್ಮ ಒರಿಜಿನಾಲಿಟಿ. ಅವಾಗ ನಿಮಗೆ ತುಂಬಾ ಶಕ್ತಿ ಇರುತ್ತೆ. ಸೊ ಇಲ್ಲಿ ಬೇರೆ ಧ್ಯಾನ ಪ್ರಕ್ರಿಯೆ ತರ ಕೆಲವರು ಕ್ವಶನ್ ಕೇಳ್ತಾ ಇದ್ರೆ, ನೆಗೆಟಿವ್ ಥಾಟ್ಸ್ ಬಂದ್ರೆ ಏನ್ ಮಾಡೋದು, ಅದು ಬಂದ್ರೆ ಮಾಡೋದು ಇಲ್ಲ. ಇಲ್ಲಿ ನಾವು ಸುಮಾರು ಜನ ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನೀವು ಬ್ರೀತ್ನ ಅಬ್ಸರ್ವ್ ಮಾಡಿ, ಲೈಟಿನ ಅಬ್ಸರ್ವ್ ಮಾಡಿ, ಆ ಹೃದಯನ ಅಬ್ಸರ್ವ್ ಮಾಡಿ ಅಂತಂದಾಗ ಏನಾಗುತ್ತಂದ್ರೆ, ಅದು ದ ಮೂಮೆಂಟ್ ಯು ಸ್ಟಾರ್ಟ್ ಅಬ್ಸರ್ವ್, ನೀವು ಒಂದನ್ನ ಗಮನಿಸಕ್ ಹೋದ್ರೆ ಶೂನ್ಯದಿಂದ ದೂರ ಇರ್ತೀರ. ಯಾವ್ದನ್ನ ಗಮನಿಸಬಾರ್ದು. ಅದು ಬ್ರೀತಿಂಗ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು. ಅದಕ್ಕೆ ಈ ಶೂನ್ಯ ಮೆಡಿಟೇಷನ್ ಅಲ್ಲಿ ಥ್ರೋಟ್ ಮೆಡಿಟೇಷನ್ ನಾನು ಒಂದೇ ವರ್ಡ್ ಹೇಳ್ತೀನಿ, ಬಿ ಇನ್ ದ ಡಾರ್ಕ್ನೆಸ್. ಆ ಅಂಧಕಾರದಲ್ಲಿರಿ, ಶೂನ್ಯದಲ್ಲಿರಿ, ನಥಿಂಗ್ನೆಸ್ ಅಲ್ಲಿರಿ. ಅದು ಬಿಟ್ಟು ಬೇರೆ ಯಾವ ವರ್ಡ್ಸ್ ಯೂಸ್ ಮಾಡಲ್ಲ ನಾನು. ಯಾಕಂದ್ರೆ ನಿಮ್ಮ ಗಮನಿಸೋದನ್ನು ಶೂನ್ಯಕ್ಕೆ ದೂರವಾಗಿರೋದು. ಶೂನ್ಯ ಅಂದ್ರೆ ಏನು? ನಥಿಂಗ್ನೆಸ್. ಹಾಗಾಗಿ ನೀವು ನಥಿಂಗ್ನೆಸ್ ಅಲ್ಲೇ ಇರಿ.
ನಿಮ್ ನೆಗೆಟಿವ್ ಥಾಟ್ಸ್ ಬಂತು, ಆ ಥಾಟ್ ಬಂತು, ಅದಕ್ಕೆಲ್ಲ ಇಲ್ಲಿ ಆನ್ಸರೇ ಇಲ್ಲ. ನೀವು ಅದನ್ನ ಗಮನಿಸೋದು ಅವಶ್ಯಕತೆ ಇಲ್ಲ. ನೀವು ಒಂದ್ಸು ನೆಗೆಟಿವ್ ಥಾಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಬಿಡ್ತಾ ಹೋಗಿ ಅವೆಲ್ಲ ಹೇಳ್ತಾ ಹೋದ್ರೆ ಅನ್ಕೊಳ್ಳಿ, ಆಲ್ರೆಡಿ ಇಲ್ಲಿ ಬಂದಿರೋರು ಎಲ್ಲರ ತರ ಮೆಡಿಟೇಷನ್ ಟ್ರೈ ಮಾಡಿ ಬಂದಿರ್ತೀರ. ಕೆಲವರು ಸಕ್ಸಸ್ ಆಗಿರುತ್ತೆ, ಕೆಲವರು ಸಕ್ಸಸ್ ಆಗಿರಲ್ಲ. ಬಟ್ ಈ ಶೂನ್ಯ ಧ್ಯಾನ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ 10ರಲ್ಲಿ 9 ಜನನು ಶೂನ್ಯಕ್ಕೆ ಜಾರ್ತಾರೆ. ಒಂದಿನ ಆಗ್ಬೋದು, ಒಂದ್ ವಾರ ಆಗ್ಬೋದು. ಬಟ್ ಅಭ್ಯಾಸ ಮಾಡಿ. ಒಂದ್ಸತಿ ನೀವು ಮೆಡಿಟೇಷನ್ ಕುಂತಾಗ 2-3 ಥಾಟ್ಸ್ ಕ್ರಿಯೇಟ್ ಮಾಡ್ಬೋದು. ನೀವು ಆ ಒಂದು ಭಾವದಲ್ಲಿ ಇರ್ಬೇಕಾದ್ರೆ, ಶೂನ್ಯ ಭಾವದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಆ ಮೈಂಡಿಗೆ ಪವರ್ ಇರುತ್ತೆ. ನೀವೇನಾದ್ರೂ ಮಾಡ್ಬೋದು. ನೀವೊಂಥರ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇದ್ದಂಗ. ಯು ಕ್ಯಾನ್ ಟೇಕ್ ಎನಿ ಥಾಟ್ಸ್, ಯು ಕ್ಯಾನ್ ಕ್ರಿಯೇಟ್. ನೀವು ಸೃಷ್ಟಿಕರ್ತರಾಗಿರ್ತೀರ ಆ ಒಂದು ಗಳಿಗೆನಲ್ಲಿ, ಆ ಒಂದು ಕ್ಷಣದಲ್ಲಿ. ಹಾಗಾಗಿ ಅದನ್ ಮಾಡ್ಲಾ, ಇದನ್ ಮಾಡ್ಲಾ, ಈ ಸತಿ ಮಾಡ್ಲಾ, 2 ಥಾಟ್ ಮಾಡ್ಲಾ, 3 ಥಾಟ್ ಮಾಡ್ಲಾ, ಏನು ಕೇಳ್ಬೇಡಿ. ಕ್ರಿಯೇಟ್ ಇಟ್. ಇಟ್ ವರ್ಕ್ಸ್. ಮಾಡ್ತೀರಾ? ಎಲ್ಲದಕ್ಕೂ ಮಾಡಿ. ಆರೋಗ್ಯಕ್ಕೆ ಮಾಡಿ, ಬಿಸ್ನೆಸ್ಸಿಗೆ ಮಾಡಿ, ಮಕ್ಳಿಗೆ ಮಾಡಿ, ತಂದೆ ತಾಯಿಗೆ ಮಾಡಿ, ಎಲ್ರಿಗೂ ಮಾಡಿ. ಸೊ ಎಲ್ಲಾ ಕಡೆ ಎನರ್ಜಿ ಇದೆ. ನಾವ್ಯಾಕೆ ಟೆಂಪಲ್ಗೆ ಹೋಗ್ತೀವಿ? ಅಲ್ಲಿ ಎನರ್ಜಿ ಕಾನ್ಸಂಟ್ರೇಟಿವ್ ಆಗಿದೆ ಅಂತ. ಎಲ್ಲರೂ ಥಾಟ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲರೂ ಪೂಜೆ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಹೀಲ್ ಮಾಡ್ತೀರಾ. ಬಟ್ ಇದು ನಮ್ ಟೆಕ್ನಿಕ್. ನಾವೆಲ್ಲೋ ಯಾರ ಹತ್ರನೂ ಹೇಳ್ಸ್ಕೊಂಡ್ ಬಂದಿರೋದಲ್ಲ. ಯಾರಾದ್ರೂ ಕೇಳ್ತಾರೆ, ನಿಮ್ಗೆ ಯಾವ ಗುರು ಹೇಳ್ಕೊಟ್ರಂತ? ಗೊತ್ತಿಲ್ಲ, ನನ್ಗೆ ಬಂತು ಮನ್ಸಿಗೆ ಹೇಳ್ತಾ ಇದೀನಿ ಅಷ್ಟೇ. ನಮ್ ಪಾಯಿಂಟ್ಸ್ ಆಗಿರ್ಬೋದು, ನಮ್ ಮೆಡಿಟೇಷನ್ ಆಗಿರ್ಬೋದು, ನಮ್ಮ ಅನುಭವಕ್ಕೆ ಬಂದು ಅದು ನಾವು ಅನುಭವಿಸೋ ಆ ಒಂದು ಸ್ವೀಟ್ನೆಸ್ ಅನ್ನ ಹಂಚೋಣ ಅಂತ ಅನ್ಕೊಂಡಿರೋದು ಅಷ್ಟೇ, ಇನ್ನೇನಿಲ್ಲ. ನಮಗೆ ಅದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಆ ಜೀರೋ ಸ್ಟೇಟ್ ಅಲ್ಲಿ ಇರೋದ್ರಿಂದ ನಮ್ಮ ಮನ, ನಮ್ಮ ರಿಲೇಶನ್ಶಿಪ್ ಪ್ಲಸ್ ನಮ್ಮ ವ್ಯವಹಾರ ಆಗಿರ್ಬೋದು, ನಮ್ಮ ಸ್ಟೇಟಸ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದು ದಿನನಿತ್ಯ ಸುಧಾರಿಸ್ಬೇಕಾದ್ರೆ ಇದನ್ನ ನಾವ್ ಇಟ್ಕೊಳಕ್ ಹೆಂಗಾಗತ್ತೆ ಹೇಳಿ? ಹಂಚಿದ್ರೆ ತಾನೆ. ಹಾಗಾಗಿ ಈ ಮೆಡಿಟೇಷನ್ ನ ನೀವು ಮುಕ್ತ ಮನಸ್ಸಿನಿಂದ ನೀವು ಪ್ರಾಕ್ಟೀಸ್ ಮಾಡಿ, ಇನ್ನೊಬ್ರಿಗೂ ಹೇಳಿ. ದಿನನಿತ್ಯ ನಾವು ಎಲ್ಲೋ ಗಿರ್ಕೊಂಡಿರ್ತೀವಿ ಬೇಡವಾಗಿರೋ ಗಾಯನ. ಅದ್ರ ಅವಶ್ಯಕತೆ ಇರಲ್ಲ. ಅದ್ರ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ಒಂದು ಜೀವನ ಸುಮಧುರವಾಗಿ, ತುಂಬಾ ಪ್ರೀತಿಯಿಂದ, ನಿಷ್ಕಲ್ಮಶವಾಗಿ, ಸಂತೋಷದಿಂದ ಇದೆ. ನಾವೇ ಅದನ್ನ ಹಾಳು ಮಾಡ್ಕೊಳ್ತಾ ಇದೀವಿ. ಅದನ್ನ ಸರಿ ಮಾಡ್ಕೊಳೋದು ಹೇಗೆ ಅಂದ್ರೆ ಒಂದೇ ಮೆಥಡ್, ಶೂನ್ಯ ಧ್ಯಾನ. ಇದು ಅದ್ಭುತಗಳ ಸೃಷ್ಟಿ ಮಾಡುತ್ತೆ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ. ತುಂಬಾ ಜನ ಬರ್ತಾರೆ, ನಮ್ಮ ತಮ್ಮ ನನ್ ಮಾತು ಕೇಳ್ತಾ ಇಲ್ಲ, ನಮ್ಮ ಅಣ್ಣ ನನ್ ಮಾತು ಕೇಳ್ತಾ ಇಲ್ಲ. ನೀವೇನು ಹೋಗಿ ಕನ್ವಿನ್ಸೇ ಮಾಡಬೇಡಿ. ಜಸ್ಟ್ ಕ್ರಿಯೇಟ್ ಎ ಥಾಟ್. ಹಳ್ಳಿ ಕಡೆ ಹೇಳ್ತಾರಲ್ಲ, ಅವಳು ಏನೋ ಗಂಡಕ್ಕ ಮಾಟ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ, ಅವಳು ಹೇಳ್ದಂಗೆ ಕೇಳ್ತಾಳೆ. ಮಾಟ ಮಂತ್ರ ಏನಿಲ್ಲ. ಹೆಂಡತಿ, ಶಿ ಕ್ರಿಯೇಟೆಡ್ ಎ ಥಾಟ್, ದ ವಂಡರ್ಫುಲ್ ಥಾಟ್, ನನ್ ಗಂಡನ ಜೊತೆ ಬಾಂಡಿಂಗ್ ಇರ್ಲಿ ಅಂತ. ಆ ಥಾಟ್ ಇಂದ ಗಂಡನ ಮನಸ್ಸು ಚೇಂಜ್ ಆಗುತ್ತೆ. ಹೇಳಿದ್ರು ಆಗ್ಲಿ ಅಂತಾನೆ ಅಷ್ಟೇ. ಎಲ್ಲೇನ್ ಮಾಟ ಮಂತ್ರ ಏನಿಲ್ಲ. ಜನಕ್ಕೆ ಗೊತ್ತಿಲ್ಲಲ್ಲ, ಯಾವ್ದೋ ಹೆಸರಿಡ್ತಾರೆ ಅಷ್ಟೆ. ಸೊ ಈ ಶೂನ್ಯ ಧ್ಯಾನ, ಶೂನ್ಯ ಪ್ರಕ್ರಿಯೆ ದಿನನಿತ್ಯ ನಿಮ್ ಜೀವನದಲ್ಲಿ ನಡೀತಾ ಇದೆ. ಅದನ್ನ ಸ್ವಲ್ಪ ನಾವು ಶಾರ್ಪ್ ಮಾಡಿದೀವಿ ಅಷ್ಟೇ. ಹಿಂಗ್ ನಡೆಯೋದನ್ನ ಹಿಂಗೋದ್ರೆ ಗಾಳಿ ಫೋರ್ಸ್ ಇರಲ್ಲ. ಅದು ಹಿಂಗ್ ಮಾಡಿ ಟನಲ್ ಫೋರ್ಸ್ ಬರ್ತದೆ. ಅದನ್ನ ಈ ಶೂನ್ಯ ಧ್ಯಾನ ಮಾಡುತ್ತೆ. ಮಾಡಿ, ಅದ್ಭುತಗಳನ್ನ
ನೀಡಿ ಜನಕ್ಕೆ. ಇಲ್ಲಿ ನಾನೊಂದು ಎಲ್ರಿಗೂ ಹೇಳಕ್ ಬಯಸ್ತೇನೆ, ಇದು ಪ್ರತಿಯೊಂದು ನಿಮ್ಮ ಎಫರ್ಟ್, ಪ್ರತಿ ರಿಸಲ್ಟ್, ಪ್ರತಿ ಕಲಿಕೆ ನಿಮ್ಮ ಎಫರ್ಟ್. ಇಲ್ಲಿ ಸುಳ್ಳು ಆಶ್ವಾಸನೆ ಆಗ್ಲಿ, ಇನ್ನೊಂದೇನೋ ಅದ್ಭುತ ಆಗ್ಬಿಡ್ತವೆ, ಏನೋ ಮಾಡ್ಬಿಡ್ತೀವಿ, ಚಮತ್ಕಾರ ಆತರ ಏನಿಲ್ಲ ಇಲ್ಲಿ. ನಿಮ್ಗೊಂದು ಸಿಸ್ಟಮೆಟಿಕ್ ಆಗಿ ಒಂದು ಎನರ್ಜಿ ಹೀಲಿಂಗ್ ಹೇಳ್ಕೊಟ್ಟಿದ್ದೀನಿ. ಶೂನ್ಯ ಜಾರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಾವು ಬಾಲ್ ಇಸ್ ಇನ್ ಯುವರ್ ಕೋರ್ಟ್, ನೀನ್ ಆಡ್ಬೇಕು ಇವಾಗ. ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ನೀವು ಶೂನ್ಯಕ್ಕೆ ಜಾರ್ತಾ ಹೋಗ್ತೀರ, ಅಷ್ಟು ಅದ್ಭುತಗಳು ಇರ್ತವೆ. ಹಾಗಾಗಿ ಇಲ್ಲಿ ಪ್ರತಿ ಕಲಿಕೆ, ಪ್ರತಿಯೊಂದು ವಾಸಿಯಾಗೋ ಪ್ರತಿಯೊಂದನ್ನು ನಿಮ್ಮ ಎಫರ್ಟೇ ಇರುತ್ತೆ. ಐ ಆಮ್ ಜಸ್ಟ್ ಟ್ರೈನರ್ ಇಯರ್. ನಾನು ನಿಮ್ಮಲ್ಲಿ ಒಬ್ಬ ಟ್ರೈನರ್. ಓಕೆ, ನಾವೆಲ್ಲರೂ ಸೇರಿ ಕಲಿಯೋಣ. ಹೇಗಿರ್ಬೇಕಂದ್ರೆ ಸಾಮಾಜಿಕವಾಗಿ ನಾವೊಂದು ಮಾರ್ಪಾಡು ಮಾಡಷ್ಟು ಶಕ್ತಿಯುತವಾಗಿ ಇದನ್ನ ಮಾಡೋಣ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇದನ್ನ ಟೀಚ್ ಮಾಡೋಣ. ಶೂನ್ಯದಾನ ಮಾಡಿ, ಅಕ್ಯುಪ್ರೆಷರ್ ಮಾಡಿ, ಕಳ್ಕೊಳೋದೇನಿಲ್ಲ. ಅಲ್ಲಿ ಸೈಡ್ ಎಫೆಕ್ಟ್ ಏನಾರು ಐತಾ? ಎಲ್ಲಾರು ಲಕ್ಷ ದುಡ್ಡು ಕೊಡೋದಾಯ್ತಾ? ಏನಿಲ್ಲ. ನೀವು ಮನಸ್ಸು ಮಾಡ್ಬೇಕಷ್ಟೆ, ಇನ್ನೇನಿಲ್ಲ. ಸೊ ಒಳ್ಳೇದಾಗ್ಲಿ. ಸೊ ತಾವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ ಶೂನ್ಯದಾನನ. ಇನ್ನು ಯಾರಾದ್ರೂ ಈ ಕ್ಲಾಸಿಗೆ ಸೇರಿ ಇದರಿಂದ ಬೆನಿಫಿಟ್ ತಗೋಬೇಕು ಅಂತಿದ್ರೆ ಅವರು ಮುಂದಿನ ಕ್ಲಾಸ್ ಸ್ಟಾರ್ಟ್ ಆಗೋದ್ರೊಳಗಡೆ ಜಾಯ್ನ್ ಆಗ್ಬೋದು. ಸರಿನಾ? ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.